ವೀಕ್ಷಕರೇ, ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಸ್ಕೋಲಿಯೋಸಿಸ್ ಸಮಸ್ಯೆಯ ಕುರಿತಾಗಿ ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀವಿ. ಅಂದ್ರೆ ಬೆನ್ನು ಮೂಳೆಗೆ ಸಂಬಂಧಪಟ್ಟಂತಹ ಸಮಸ್ಯೆ ಇದು. ಹಾಗಿದ್ರೆ ಈ ಸ್ಕೋಲಿಯೋಸಿಸ್ ಅಂದ್ರೆ ಏನು, ಯಾರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ, ಸೊ ಇದರ ಲಕ್ಷಣಗಳು ಹೇಗೆ, ಚಿಕಿತ್ಸೆ ಹೇಗೆ ಅನ್ನೋದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ನಿಮಗೆ ವೈದ್ಯರು ತಿಳಿಸಿಕೊಡ್ತಾರೆ. ನನ್ನ ಜೊತೆ ಮಣಿಪಾಲ್ ಹಾಸ್ಪಿಟಲ್, ಓಲ್ಡ್ ಏರ್ಪೋರ್ಟ್ ರೋಡ್ನ ಮಣಿಪಾಲ್ ಆಸ್ಪತ್ರೆಯ ವೈದ್ಯರಾಗಿರುವಂತಹ ವಿದ್ಯಾಧರ ಇವರು ಅಧ್ಯಕ್ಷರು ಮತ್ತು HOD, ಹಾಗೆ ಬೆನ್ನು ಮೂಳೆಯ ಶಸ್ತ್ರಚಿಕಿತ್ಸೆ ಮತ್ತು ಸಲಹೆಗಾರರು ಕೂಡ ಹೌದು. ಡಾಕ್ಟರ್ ನನ್ನ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಮೊದಲಿಗೆ ವೆಲ್ಕಮ್ ಮಾಡೋಣ. ಹಾಯ್ ಡಾಕ್ಟರ್, ವೆಲ್ಕಮ್. ನಮಸ್ಕಾರ. ಹೇಗಿದ್ದೀರಾ? ಆರಾಮ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಸ್ಕೋಲಿಯೋಸಿಸ್, ಸಾಕಷ್ಟು ಜನಕ್ಕೆ ಸ್ಕೋಲಿಯೋಸಿಸ್ ಅಂದ್ರೆ ಏನು ಅಂತ ಥಟ್ ಅಂತ ಗೊತ್ತಾಗೋದಿಲ್ಲ. ಬೆನ್ನು ಮೂಳೆಯ ಸಮಸ್ಯೆ ಅಂದ್ರೆ ಓ ಹೌದಾ, ಗೂನ್ ಬೆನ್ನು ಅಂತೆಲ್ಲ ಕರೀತಾರಲ್ಲ, ಸೊ ಆಗ ಕಂಡುಹಿಡಿತಾರೆ. ಬಟ್ ಈ ಸಮಸ್ಯೆಯಿಂದ ಜಾಸ್ತಿ ಮಂದಿ ಬಳಲ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮೊದಲಿಗೆ ಸ್ಕೋಲಿಯೋಸಿಸ್ ಅಂದ್ರೆ ಏನು ಹೇಳ್ತೀರಾ? ಮಧು ಅವರೇ, ನೀವು ಹೇಳಿದಂಗೆ ಇದು ಸ್ಕೋಲಿಯೋಸಿಸ್ ಅಂದ್ರೆ ಗೂನು ಬೆನ್ನು, ಅಂದ್ರೆ ಕಾಮನ್ ಲೇಮ್ಯಾನ್ಸ್ ಟರ್ಮ್ ಅಲ್ಲಿ ಹೇಳೋದಾದ್ರೆ ಗೂನು ಬೆನ್ನು. ಸೈಡ್ವರ್ಡ್ ಬೆಂಡ್ ಅಂದ್ರೆ ಬೆನ್ನು ಹಿಂದ್ಗಡೆ ಬಾಗಿದ್ರೆ ಕೈಫೋಸಿಸ್ ಹೇಳ್ತೀವಿ, ಸೈಡ್ವರ್ಡ್ ಬೆಂಡ್ ಆದ್ರೆ ಸ್ಕೋಲಿಯೋಸಿಸ್ ಹೇಳ್ತೀವಿ. ಈ ಸ್ಕೋಲಿಯೋಸಿಸ್ ಅನ್ನೋದು ಕಾಯಿಲೆ ಅಲ್ಲ, ಇದೊಂದು ಕಂಡೀಷನ್ ಹೇಳ್ಬೋದು. ಅಂದ್ರೆ ಇದರಿಂದ ಬಳಲ್ತಾರೆ ಹೇಳ್ಬಾರ್ದು, ಯಾಕಂದ್ರೆ ಇದ್ರಲ್ಲಿ ನೋವಿರೋದಿಲ್ಲ. ಅದೇ ಇದರ ದೊಡ್ಡ ಪ್ರಾಬ್ಲಮ್. ಯಾಕಂದ್ರೆ ಜನರಿಗೆ ಗೊತ್ತಾಗೋದಿಲ್ಲ ಇದು ಬಂದಿದೆ, ನನ್ನ ಬೆನ್ನು ಗೂನಾಗಿದೆ ಅಂತೇಳಿ. ನೀವು ಎಷ್ಟೊಂದು ಜನ ಪೇರೆಂಟ್ಸ್ ಅನ್ನು ನೋಡಿರ್ತೀರಾ, ನೇರ ನಿಂತ್ಕೋ, ಯಾಕೆ ಹೀಗೆ ನಿಂತ್ಕೊಂಡಿದ್ಯಾ, ಬಾಗ್ಬೇಡ, ನಿನ್ನ ಅದೇನೋ ಬ್ಯಾಗ್ ಅಷ್ಟೊಂದು ಹೊತ್ತು ಅವನ ಬೆನ್ನು ಹೀಗೆ ಗೂನಾಗಿದೆ ಅಂತ ಹೇಳ್ತಾರೆ. ಇದೆಲ್ಲ ತಪ್ಪು ತಿಳುವಳಿಕೆ. ಇವಾಗ ನಾವು ಸ್ಕೋಲಿಯೋಸಿಸ್ ಅನ್ನೋದನ್ನು, ಇಟ್ ಈಸ್ ಆಕ್ಚುಲಿ ನಾಟ್ ಕೈಫೋಸಿಸ್ ನಾರ್ ಸ್ಕೋಲಿಯೋಸಿಸ್, ಇಸ್ ಎ ತ್ರೀ ಡೈಮೆನ್ಷನಲ್ ಡಿಫಾರ್ಮಿಟಿ. ಅಂದರೆ ಅದರಲ್ಲಿ ಸೈಡಿಗೆ ಬೆಂಡ್ ಆಗುತ್ತೆ, ಹಿಂದ್ಗಡೆ ಬೆಂಡ್ ಆಗುತ್ತೆ, ಪ್ಲಸ್ ರೊಟೇಟ್ ಆಗುತ್ತೆ ಈ ಬೆನ್ನು ಮೂಳೆ ಅನ್ನೋದು. ಸೊ ಇದರಲ್ಲಿ ನೋವಿಲ್ಲದ ಕಾರಣ ಇದು ದೊಡ್ಡ ಪ್ರಾಬ್ಲಮ್. ಯಾಕಂದ್ರೆ ಇಟ್ ಗೋಸ್ ಅನ್ನೋಟಿಸ್ಡ್, ಅನ್ಡಯಾಗ್ನೋಸ್ಡ್. ಜನರಿಗೆ ಗೊತ್ತಾಗಲ್ಲ, ನೋವೇ ಬರಲ್ಲ. ನೋವು ಬರಬೇಕಾದ್ರೆ ತುಂಬಾ ಲೇಟ್ ಆಗಿರುತ್ತೆ. ಸೊ ಇದರಿಂದ ಸೈಡ್ ಎಫೆಕ್ಟ್ಸ್ ಗೊತ್ತಾಗಲ್ವಾ? ಅದೇ ಹೇಳಿದ್ದು, ಇದು ಕಂಡು ಬರೋದು ಯೂಶುವಲಿ ಗ್ರೋಯಿಂಗ್ ಚಿಲ್ಡ್ರನ್ ನಲ್ಲಿ. ಆ ಮಕ್ಕಳಲ್ಲಿ ನೋವೇ ಬರಲ್ಲ. ಯಾವ್ದಾದ್ರು ಮಕ್ಕಳಿಗೆ ನೋವು ಬಂದದ್ದನ್ನ ಮಾಡಿದಿರಿ? ಇಲ್ವೇ ಇಲ್ಲ. ಅವರಿಗೆ ಇದು ಬೆನ್ನು ಗೂನಾಗ್ತಾ ಹೋಗುತ್ತೆ ಅವರ ಗ್ರೋತ್ ಸ್ಪರ್ಟಿಗೆ. ಫಸ್ಟ್ ಫ್ಯೂ ಇಯರ್ಸ್ ಅಂದ್ರೆ ಈಗ 9 ರಿಂದ 15 ವರ್ಷದ ತನಕ ಆ ಗ್ರೋತ್ ಸ್ಪರ್ಟ್ ಏನಿದೆ, ಇವಾಗ ಹುಡುಗಿರಲ್ಲೂ 9 ರಿಂದ 11 ವರ್ಷಕ್ಕೆ ಬರುತ್ತೆ, ಹುಡುಗರಲ್ಲೊಂದು 10 ರಿಂದ 12 ವರ್ಷದವರೆಗೆ ಬರುತ್ತೆ. ಆ ಗ್ರೋತ್ ಸ್ಪರ್ಟಿನ ಟೈಮಲ್ಲಿ ಮೇಲ್ಗಡೆ ಸ್ಟ್ರೈಟ್ ಆಗಿ ಗ್ರೋ ಆಗೋದು, ಸ್ವಲ್ಪ ಗೂನಿದ್ದು ಅದು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಆ ಟೈಮಲ್ಲಿ ಪೇರೆಂಟ್ಸ್ ಆಗಲಿ ಇಲ್ಲ ಡಾಕ್ಟ್ರುಗಳು ಇವಾಗ ನೋಡಬೇಕಾದ್ರೆ, ಡಾಕ್ಟ್ರಲ್ಲೂ ಇದ್ರ ಬಗ್ಗೆ ತಿಳುವಳಿಕೆ ಕಮ್ಮಿ ಇದೆ. ಯಾಕಂದರೆ ಮಗು ಕಾಫಿಗೆ ಹೋಗುತ್ತೆ, ಚೆಸ್ಟ್ ಎಕ್ಸ್ರೇ ಮಾಡಿಸ್ತಾರೆ, ಆ ಬೆನ್ನು ಗೂನ್ ಇರೋದನ್ನು ನೋಡೋದಿಲ್ಲ. ನಮ್ಗೆ ಬರಬೇಕಾದ್ರೆ ಪೇಷಂಟ್ಸ್ ವಿಲ್ ಹ್ಯಾವ್ ವೆರಿ ಸಿವಿಯರ್ ಸ್ಕೋಲಿಯೋಸಿಸ್. ಅದು ತುಂಬ ದುರಾದೃಷ್ಟ. ಈಗಿನ ಕಾಲದಲ್ಲಿ ಇಷ್ಟೊಂದು ಟೆಕ್ನಾಲಜಿಕಲಿ ನಾವು ಅಡ್ವಾನ್ಸ್ಡ್ ಆಗಿದ್ದು, ಇದೊಂದು ಕಂಡೀಷನ್ನು ಜನರಿಗೆ ಅನ್ನೋಟಿಸ್ಡ್ ಆಗಿ ಡಾಕ್ಟರ್ಸಿಗೆ ತಿಳುವಳಿಕೆ ಇಲ್ಲದೆ ನೆಗ್ಲೆಕ್ಟ್ ಆಗ್ತಾ ಇರೋದು ತುಂಬಾ ಕಷ್ಟದ ಸಂಗತಿ, ದುಃಖಕರ ಸಂಗತಿ. ಸೊ ಹಾಗಾಗಿ ಸ್ಕೋಲಿಯೋಸಿಸ್ ರಿಸರ್ಚ್ ಸೊಸೈಟಿ ಅಂತೇಳಿ ಏನಿದೆ, ಪ್ರಪಂಚದ ಈ ಸ್ಕೋಲಿಯೋಸಿಸ್ನ ಬಗ್ಗೆ ತಿಳುವಳಿಕೆ ಪ್ರಚಾರ ಮಾಡುವಂಥ ಏನು ಆರ್ಗನೈಸೇಷನ್ ಇದೆ, ಅದು ಈ ತಿಂಗಳು ಜೂನ್ ಮಂತನ್ನು ಸ್ಕೋಲಿಯೋಸಿಸ್ ಅವೇರ್ನೆಸ್ ಮಂತ್ ಅಂತೇಳಿ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಇಲ್ಲಿ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಅಟ್ಲೀಸ್ಟ್ ಫಾರಿನ್ ವಿದೇಶಗಳಲ್ಲಿ ಈ ಸ್ಕೋಲಿಯೋಸಿಸ್ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅಂತೇಳಿ ಸ್ಕೂಲ್ಗಳಲ್ಲಿ ನಡೆಸ್ತಾರೆ. ಅಂದರೆ ಪ್ಯಾರಾಮೆಡಿಕಲ್ ವರ್ಕರ್ಸು ಶಾಲೆಗೆ ಹೋಗಿ ಮಕ್ಕಳನ್ನು ಪರೀಕ್ಷೆ ಮಾಡಿ ನೋಡ್ತಾರೆ. ಅದರಲ್ಲಿ ಒಂದು ಆಡಮ್ಸ್ ಫಾರ್ವರ್ಡ್ ಬೆಂಡಿಂಗ್ ಟೆಸ್ಟ್ ಅಂತೇಳಿದೆ. ಅದರಲ್ಲಿ ಮಗುನು ಎದುರುಗಡೆ ಬಗ್ಗೆ ನೆಲ ಮುಟ್ಟೋ ಹಂಗೆ ಮಾಡಿ, ಎಲ್ಲ ಶೋಲ್ಡರ್ ಬ್ಲೇಡ್ಸು ಎರಡೂ ಕಡೆ ಒಂದೇ ಸಮನ ಇದೆಯಾ, ಅದೊಂದು ಸ್ಕೋಲಿಯೋಮೀಟರ್ ಇರುತ್ತೆ, ಅದನ್ನಿಟ್ಟು ನೋಡ್ತಾರೆ ಎಷ್ಟು ಡಿಗ್ರಿ ಇದೆ. 7 ಡಿಗ್ರಿಗಿಂತ ಹೆಚ್ಚಿದ್ರೆ ಆ ಮಗು ಡಾಕ್ಟ್ರನ್ನ ವಿಸಿಟ್ ಮಾಡಬೇಕು, ಎಕ್ಸ್ರೇ ಮಾಡಬೇಕು, ಕಾಬ್ ಆ್ಯಂಗಲ್ ಅಂತೇಳಿ ಆ ಆ್ಯಂಗಲ್ ಆಫ್ ಕರ್ವನ್ನು ಮೆಜರ್ ಮಾಡಬೇಕು. ಲೆಸ್ ದೆನ್ 10 ಡಿಗ್ರಿ ಈಸ್ ನಾರ್ಮಲ್, ಏನೂ ಟ್ರೀಟ್ಮೆಂಟ್ ಅಗತ್ಯ ಇಲ್ಲ. 10 ರಿಂದ 25 ಡಿಗ್ರಿ ಇದ್ದರೆ ಆ ಮಗು ಪ್ರತಿ ವರ್ಷ ಅಥವಾ 6 ತಿಂಗಳಿಗೊಂದ್ಸಲ ಡಾಕ್ಟ್ರು ಸಜೆಸ್ಟ್ ಮಾಡಿದ ಹಾಗೆ ಹೋಗಿ ಎಕ್ಸ್ರೇಗಳನ್ನು ಸೀರಿಯಲ್ ಆಗಿ ರಿಪೀಟ್ ಮಾಡಬೇಕು. ಆ ಕಾಬ್ ಆ್ಯಂಗಲ್ ಮೆಜರ್ ಮಾಡಬೇಕು, ನೋಡಬೇಕು ಇದು ಗ್ರೋತ್ ಆಗ್ತಾ ಇದೆಯಾ, ಆ್ಯಂಗಲ್ ಹೆಚ್ಚಾಗ್ತಾ ಇದೆಯಾ, ಮಗು ಬೆಳವಣಿಗೆ ಆದ ಹಾಗೆ ಮೇಲ್ಗಡೆ ಹೋಗ್ತಾ ಇದೆಯಾ ಮಗು, ಅಲ್ಲ ಸೈಡಿಗೆ ಕ್ರಾಸ್ ಹೋಗ್ತಾ ಇದೆಯಾ ಅಂತೇಳಿ ನೋಡಬೇಕು. ಅದೇ 25 ಡಿಗ್ರಿ ಕ್ರಾಸ್ ಆಯಿತು ಅಂದರೆ ಈ ಮಗುನು ಒಂದು ಬ್ರೇಸ್ ಕೊಡ್ತೀವಿ, ಬೆಲ್ಟ್. ಅದರಲ್ಲಿ ತುಂಬ ಟೈಪಿದ ಬೆಲ್ಟ್ ಇದೆ.
ಅದರಲ್ಲಿ ಆ್ಯಕ್ಚುಲಿ ಇದಕ್ಕೆ ಸೂಕ್ತಕರ ಬೆಲ್ಟ್ ಅಂದರೆ ಆ ಪೇಷಂಟ್ಗೆ ತಕ್ಕ ಹಾಗೆ ಮೆಜರ್ಮೆಂಟ್ ತೆಗೆದು ಆಲ್ಕತಿನ್ ಪ್ಲಾಸ್ಟಿಕ್ ಬ್ರೇಸ್ ಹಾಕಬೇಕು. ಬಾಸ್ಟನ್ ಬ್ರೇಸ್ ಹೇಳ್ತೀವಿ, ಆಲ್ಕತಿನ್ ಮೋಲ್ಡೆಡ್ ಪ್ಲಾಸ್ಟಿಕ್ ಬ್ರೇಸ್. ಸೊ ಆ ಬ್ರೇಸನ್ನು ನಾವು 23 ಅವರ್ಸ್ ಎ ಡೇ ಆ ಮಗುಗೆ ಹಾಕ್ಕೊಂಡ್ರೆ, ಮತ್ತು ಶ್ರಾತ್ ಎಕ್ಸಸೈಸಸ್ ಅಂತೇಳಿ ಇದ್ದಾವೆ. ಅಂದರೆ ಈ ಸ್ಕೋಲಿಯೋಸಿಸ್ಗೆ ಸಂಬಂಧಪಟ್ಟ ಹಾಗೆ ಕರೆಕ್ಟಿವ್ ಮೆನ್ಯೂವರ್ಸ್, ಕಾಲುಗಳಲ್ಲಿ ಸ್ವಲ್ಪ ಪುಲ್ಲು ಪುಷ್ ಎಲ್ಲ ಮಾಡಿ ಶ್ರಾತ್ ಎಕ್ಸಸೈಸಸ್ ಅಂತೇಳಿದ್ದಾವೆ. ಅದನ್ನು ಮಾಡಿದರೆ ಮೋಸ್ಟ್ ಆಫ್ ದಿ ಪೀಪಲ್ ಕ್ಯಾನ್ ಪ್ರಿವೆಂಟ್ ಪ್ರೋಗ್ರೆಷನ್ ಆಫ್ ಸ್ಕೋಲಿಯೋಸಿಸ್. ಸ್ಕೋಲಿಯೋಸಿಸ್ ಹೆಚ್ಚಾಗೋದನ್ನು ನಿಲ್ಲಿಸ್ಬೋದು, ರಿವರ್ಸ್ ಮಾಡೋಕ್ಕಾಗಲ್ಲ. ಸೊ ಇದಕ್ಕೆ ಆ ಗೋಲ್ಡನ್ ಇದೇನೆಂದರೆ ಸಿವಿಯರಿಟಿ ಇಸ್ 25 to 45 ಡಿಗ್ರಿ. ಆ 45 ಡಿಗ್ರಿ ಕ್ರಾಸ್ ಆಯಿತು ಅಂದರೆ ಇಟ್ ಈಸ್ ಇನ್ ದಿ ಸರ್ಜಿಕಲ್ ರೇಂಜ್. 25 ಡಿಗ್ರಿ 45 ಡಿಗ್ರಿ ಕ್ರಾಸ್ ಆಗೋದು ಯಾವ ಏಜ್ನವ್ರಿಗೆ ಡಾಕ್ಟರ್? ಕೆಲವರಿಗೆಲ್ಲ 10 ವರ್ಷಕ್ಕಿಂತ ಮೊದಲೇ ಡಯಾಗ್ನೋಸ್ ಆಗಬೇಕಾದ್ರೇ 60-70 ಡಿಗ್ರಿ ಇರುತ್ತೆ. ಸೊ ಯಾವಾಗ ಡಯಾಗ್ನೋಸ್ ಆಗುತ್ತೋ ಅದರ ಬಗ್ಗೆ ಇಮ್ಮೆಟೀರಿಯಲು. ನೀವು 45-50 ಡಿಗ್ರಿ ಕ್ರಾಸ್ ಆಯಿತು ಅಂದರೆ ಅದಕ್ಕೆ ಸರ್ಜರಿ ಮಾಡೋದು ಬೆಸ್ಟ್ ಆಪ್ಷನ್ ಥ್ರೂ ಇಂಟರ್ನ್ಯಾಷನಲ್ ಗೈಡ್ಲೈನ್ಸ್. ಅಂದರೆ ಈಗ ವಿದ್ಯಾಧರ್ ಹೇಳಿದರು ಅಂತೇಳಿ ಅಲ್ಲ, ನಮ್ಮ ಹತ್ರ ಟೆಕ್ನಾಲಜಿ ಇದೆ ಅಂತೇಳಿ ಅಲ್ಲ. ಇನ್ ಪ್ರಿನ್ಸಿಪಲ್ ದಿಸ್ ಇಸ್ ದಿ ಇಂಡಿಕೇಶನ್ ಡಿಸೈಡೆಡ್ ಬೈ ಸ್ಕೋಲಿಯೋಸಿಸ್ ರಿಸರ್ಚ್ ಸೊಸೈಟಿ ದಟ್ ಈ ಮಕ್ಕಳನ್ನು 45-50 ಡಿಗ್ರಿ ಇರಬೇಕಾದ್ರೇ ಕರೆಕ್ಟ್ ಮಾಡಿದರೆ ಅದು 50 ಡಿಗ್ರಿ ಇರೋದು 0 ಡಿಗ್ರಿ ಆಗುತ್ತೆ, ಮತ್ತೆ ಬೇರೆ ಮಕ್ಕಳ ಹಾಗೆ ಗ್ರೋತ್ ಆಗ್ತಾರೆ. ಅದೇ 75 ಡಿಗ್ರಿವರೆಗಾಗಿ ನಿಂತರೆ 20 ಡಿಗ್ರಿ ಇಡಬೇಕಾಗತ್ತೆ. 90 ಡಿಗ್ರಿವರೆಗೆ ಮಾಡಿದರೆ ನಾವು ಅದನ್ನು 30 ಡಿಗ್ರಿವರೆಗೇ ಕರೆಕ್ಟ್ ಮಾಡ್ಬೋದು. ಯಾಕಂದರೆ ಈ ಕರೆಕ್ಷನ್ ಮೆನುವರಲ್ಲಿ ತುಂಬ ಡೆಲಿಕೇಟ್ ಸ್ಪೈನಲ್ ಕಾಲಮ್ನ ಒಳಗೆ ಇರೋದಕ್ಕೆ ಆ ಸ್ಟ್ರೆಚಿಂಗಲ್ಲಿ ಸ್ಪೈನಲ್ ಕಾರ್ಡ್ ಎಫೆಕ್ಟ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ಕೋಲಿಯೋಸಿಸ್ ಸರ್ಜರಿ ಅಂದರೆ 1980s 50-50 ಚಾನ್ಸ್ ಹೇಳ್ತಾ ಇದ್ರು. ಅರ್ಧಕ್ಕರ್ಧ ಜನ ಬೆಡ್ ರಿಡನ್ನು ವೀಲ್ ಚೇರ್ ಬೌಂಡ್ ಆಗ್ತಾಯಿದ್ರು. ಲೇಟ್ 90s ನ್ಯೂರೋ ಮಾನಿಟ್ರಿಂಗ್ ಅನ್ನೋ ಒಂದು ಸಾಧಕ ಬಂತು. ಅಂದರೆ ನಾವು ಸರ್ಜಿಕಲ್ ಮ್ಯಾನ್ಯೂವರ್ ಮಾಡಬೇಕಾದ್ರೆ ನರಗಳ ಇಂಟೆಗ್ರಿಟಿ, ಬ್ರೈನನ್ನು ಸ್ಟಿಮ್ಯುಲೇಟ್ ಮಾಡಿ ಅದು ಕಾಲಿಗೆ ಕೈಗೆ ಎಲ್ಲ ಹರಿತಾ ಇದೆಯಾ ಸರ್ಕ್ಯುಲೇಷನು ಅಂತೇಳಿ ನೋಡ್ಕೊಂಡು ಸ್ಟ್ರೆಚ್ ಮಾಡುವಂಥ ಒಂದು ಸಾಧನ ಬಂತು. ಆ ನಂತರ 2010 ನಂತರ ನ್ಯಾವಿಗೇಟೆಡ್ ಸ್ಪೈನ್ ಸರ್ಜರಿ ಅಂತೇಳಿ ಅದು ಒಂದು ಯಂತ್ರ ಬಂತು. ಅಂದರೆ ನಾವು ಆ ಸ್ಪೈನಲ್ ಬೋನ್ನೊಳಗೆ ನಾವು ಇಂಪ್ಲಾಂಟೇಷನ್ ಮಾಡ್ತೀವಿ, ಸ್ಕ್ರೂಗಳು ರಾಡ್ಗಳನ್ನೆಲ್ಲ, ಅದನ್ನೆಲ್ಲ ಹಾಕೋಕ್ಕೆ ಎಕ್ಯುರೇಟಾಗಿ ಪ್ಲೇಸ್ ಮಾಡೋಕ್ಕೆ ನೇವಿಗೇಷನ್ ಅಂತೇಳಿ ಬಂತು. ಇವಾಗ ಅದಕ್ಕಿಂತನೂ 2020 ನಂತರ ಈಗ ರೋಬೋಟಿಕ್ ಸ್ಪೈನ್ ಸರ್ಜರಿ ಅಂತೇಳಿ ಬಂದಿದೆ. ಇದರಲ್ಲಿ ರಿಯಲ್ ಟೈಮ್ ಇಮೇಜ್, ಆ ಡ್ರಿಲ್ ಪಾಸ್ ಆಗಬೇಕಾದ್ರೆ ರಿಯಲ್ ಟೈಮ್, ಅಂದರೆ ನಿಮಗೆ ಆಪ್ರೇಷನ್ ಥಿಯೇಟ್ರ್ನೊಳಗಡೆ CT ಸ್ಕ್ಯಾನ್ ಮಾಡಿ ಅದನ್ನು ರೋಬೋಟಿಗೆ ಟ್ರಾನ್ಸ್ಫರ್ ಮಾಡಿ ಆ ರೋಬೋಟಲ್ಲಿ ಸ್ಕ್ರೂಸನ್ನು ಇಂಡಿವಿಜುವಲ್ ಲೆವೆಲ್ಸ್ಗೆ ಪ್ಲ್ಯಾನ್ ಮಾಡಿ ಆ ಸ್ಕ್ರೂಸ್ ಮತ್ತು ಡ್ರಿಲ್ ಟ್ರ್ಯಾಕ್ಟ್ ಹೋಗಬೇಕಾದ್ರೆ ನಾವು ನೋಡ್ತಾ ಆ ಮಾನಿಟ್ರಲ್ಲಿ ನೋಡ್ತಾ ಇದನ್ನು ಆ ರೋಬೋಟಿಕ್ ಆರ್ಮ್ ಥ್ರೂ ಮಾಡ್ಬೋದು. ಎಕ್ಯುರೇಸಿ ಇಸ್ ಟು ದಿ ಎಕ್ಸ್ಟೆಂಟ್ ಆಫ್ 99.9%, ವಿಚ್ ಈಸ್ ಆ್ಯಸ್ ಗುಡ್ ಆಸ್ ಇವಾಗ ಒಂದು ಅಪೆಂಡಿಕ್ಸ್ ಮಾಡಬೇಕಾದ್ರೂ 1% ರಿಸ್ಕ್ ಇದ್ದೇ ಇರುತ್ತೆ. ಸೊ ಅದೇ ಥರ ಇವಾಗ ಸ್ಕೋಲಿಯೋಸಿಸ್ ಸರ್ಜರಿ ಅಂತೇಳಿ ಆಗಿದೆ. ಇದು ಒಂದು ತಂತ್ರಜ್ಞಾನದ ಆವಿಷ್ಕಾರ. ಡಾಕ್ಟರ್, ಈಗ ಸರ್ಜರಿ ಮಾಡಿದಾದ್ಮೇಲೆ ಮತ್ತೆ ಮುಂದಕ್ಕೆ ಲೈಫ್ ಲಾಂಗ್ ಈ ಸಮಸ್ಯೆ ಕಂಡು ಬರಲ್ವಾ? ಇಲ್ಲ, ಯಾಕಂದರೆ ಇದು ಫ್ಯೂಷನ್ ಸರ್ಜರಿ. ನಾವು ಅದನ್ನು ಫೋರ್ಸ್ಫುಲ್ಲಿ ನೇರ ಮಾಡಿ ಅಲ್ಲಿಗೆ ಸ್ಕ್ರೂ ರಾಡ್ ಹಾಕಿ ಫಿಕ್ಸ್ ಮಾಡ್ತೀವಿ, ಮತ್ತು ಬೋನ್ ಗ್ರಾಫ್ಟ್ ಮಾಡಿ ಆ ಎಲ್ಲ ಬೋನ್ಸನ್ನು ಒಂದು ಬೋನ್ ಮಾಡಿ ಬಿಡ್ತೀವಿ. ಇದರಲ್ಲಿ ಎಷ್ಟು ಬೇಗ ಮಾಡ್ತೀವೋ ಅಷ್ಟು ಕಮ್ಮಿ ಬೋನ್ಸನ್ನು ಫ್ಯೂಸ್ ಮಾಡಿ ಅದನ್ನು ನೇರ ಮಾಡ್ಬೋದು. ಹೆಚ್ಚೆಚ್ಚು ಡಿಗ್ರಿ ಆದರೆ ಅದನ್ನು ನೇರ ಎಳಿಯೋಕ್ಕೆ ಹೆಚ್ಚೆಚ್ಚು ಸ್ಕ್ರೂ ಹಾಕಬೇಕು, ಹೆಚ್ಚೆಚ್ಚು ಸ್ಟಿಫ್ ಆಗುತ್ತೆ ಬ್ಯಾಕ್. ಸೊ ಅದಕ್ಕೆ ಹೇಳೋದು 45-50 ಡಿಗ್ರಿಯಲ್ಲಿ ಮಾಡಿಸ್ಕೊಂಡ್ರೆ ಬೆಟರ್ ರಿಸಲ್ಟ್, ಲೆಸ್ ಕಾಸ್ಟ್ ಆ್ಯಂಡ್ ಮತ್ತೆ ಈ ಸರ್ಜರಿಯಿಂದ ಬೇರೆ ಸೈಡ್ ಎಫೆಕ್ಟ್ ಇನ್ನು ಬೆಳೀತಾ ಸೊ ಆ ಥರ ಏನು ಸಮಸ್ಯೆಗಳು ಬರಲ್ಲ? ಒನ್ ಟೈಮ್ ರಿಸ್ಕ್ ಆಗೋದಾದರೆ ಆ ಸರ್ಜರಿ ಟೈಮಲ್ಲಿ ಆಗಬೇಕು. ಬಟ್ ಇವಾಗ ಒಳ್ಳೆ ತಂತ್ರಜ್ಞಾನ ಇರುವ ಕಡೆ, ಒಳ್ಳೆ ಎಕ್ಸ್ಪರ್ಟ್ಸ್ ಇರೋ ಕಡೆ, ಇವಾಗ ನಾನೇ ಹೇಳ್ತೀನಿ, ಆವಾಗೆಲ್ಲ 90s 80s ಈ ಸ್ಪೈನ್ ಸರ್ಜರಿ ಅನ್ನೋದು ಸಪ್ರೇಟ್ ಸ್ಪೆಷಾಲಿಟಿ ಇರಲಿಲ್ಲ. ಇವಾಗ ನಮ್ಮ ಮಣಿಪಾಲ್ ಆಸ್ಪತ್ರೆಯಲ್ಲಿ ಮೇನ್ ಬ್ರಾಂಚ್ ಏನಿದೆ ಹಳೆ ವಿಮಾನ ನಿಲ್ದಾಣ ರಸ್ತೆಯಲ್ಲಿ, ಅಲ್ಲೂ 2008 ನಾವು ಬಂದೇ ಆ ಡಿಪಾರ್ಟ್ಮೆಂಟನ್ನು ಸ್ಟಾರ್ಟ್ ಮಾಡಿರೋದು. ಅಲ್ಲಿ ತನಕ ಬೆಂಗಳೂರಲ್ಲಿ ಸ್ಪೈನಲ್ ಸರ್ಜರಿ ಅಂತೇಳಿ ಒಂದು ಕಾನ್ಸೆಪ್ಟ್ ಇರಲಿಲ್ಲ. ಇವಾಗ ನಾವು ಮಣಿಪಾಲ್ ಕಾಂಪ್ರಹೆನ್ಸಿವ್ ಸ್ಪೈನ್ ಕೇರ್ ಸರ್ಜರಿ ಅಂತೇಳಿ ಮಾಡಿದ್ದೀವಿ. ಅದರಲ್ಲಿ ನಾವಿವಾಗ 4 ಜನ ಸ್ಪೈನಲ್ ಸ್ಪೆಷಲಿಸ್ಟ್ ಇದ್ದೀವಿ. ಬರೀ ಸರ್ಜರಿ ಮಾತ್ರ ಅಲ್ಲ, ನಾನ್ ಸರ್ಜಿಕಲ್ ಆಪ್ಷನ್ಸನ್ನು ಕೊಡ್ತೀವಿ. ಎರಡನೇದು ಸ್ಪೈನ್ ಫಿಸಿಯೋಥೆರಪಿಸ್ಟ್ ಇದ್ದಾರೆ, ಈ ಸ್ಕೋಲಿಯೋಸಿಸ್ಗೆ ಸಂಬಂಧಪಟ್ಟ ಹಾಗೆ ಯಾವ ಎಕ್ಸಸೈಸ್ ಮಾಡಬೇಕು ಎಲ್ಲ ಹೇಳಿಕೊಡ್ತಾರೆ. ಸ್ಪೈನ್ ಅನೆಸ್ಥೆಟಿಸ್ಟ್ ಇದ್ದಾರೆ. ಇಂಥ ಕಂಡೀಷನ್ನಲ್ಲಿ ಅನೆಸ್ಥೀಸಿಯಾ ಕೊಡೋದು ಒಂದು ದೊಡ್ಡ ಕೆಲಸ. ಅದರಲ್ಲಿ ಅಂದರೆ ನಮಗೆ ಇವಾಗ ಎಕ್ಸ್ಪೋಜರ್ ಟೈಮು, ಸ್ಕ್ರೂಸ್ ಹಾಕೋ ಟೈಮು, ಬ್ಲಡ್
ಪ್ರೆಷರ್ ಕಡಿಮೆ ಇರಬೇಕು. ಯಾಕಂದರೆ ಆವಾಗಲೇ ತುಂಬ ಬ್ಲೀಡಿಂಗ್ ಆದರೆ ಆಮೇಲೆ ಕೆಲಸ ಪೂರ್ತಿ ಮಾಡೋಕ್ಕಾಗಲ್ಲ. ಇದೆಲ್ಲ 4 to 6 ಅವರ್ಸ್ ಸರ್ಜರಿ. ಸೊ ಆವಾಗ ಬ್ಲಡ್ ಪ್ರೆಷರನ್ನು ಕಮ್ಮಿ ಇಟ್ಟು ನಾವು ಕರೆಕ್ಟಿವ್ ಮೆನ್ಯೂವರ್ ಮಾಡಬೇಕಾದ್ರೆ ಬ್ಲಡ್ ಪ್ರೆಷರನ್ನು ಹೆಚ್ಚು ಮಾಡೋದು. ಅಂದರೆ ಇವಾಗ ಎಲ್ಲದಕ್ಕೂ ನಾವು ಗ್ಯಾಸ್ ಕೊಟ್ಟು ಎನಸ್ಥೀಸಿಯಾ ಕೊಡ್ತಾ ಇದ್ವಿ. ಈ ಸ್ಕೋಲಿಯೋಸಿಸ್ ಸರ್ಜರಿಗೆ ಇದರಲ್ಲಿ ಕೊಟ್ಟರೆ ನ್ಯೂರೋ ಮಾನಿಟ್ರಿಂಗ್ ಕೆಲಸ ಮಾಡಲ್ಲ. ಸೊ ಇಂಟ್ರಾವಿನಸ್ ಎನಸ್ಥೀಸಿಯಾ ಅಂತೇಳಿ ಬೇರೆ ಟೆಕ್ನಿಕ್ ಮಾಡಬೇಕು. ಸೊ ಇದಕ್ಕೆಲ್ಲ ಒಂದು ಸ್ಪೆಷಲೈಸ್ಡ್ ಫೀಲ್ಡ್ ಅಂತೇಳಿ ನಾವು ಸ್ಟಾರ್ಟ್ ಮಾಡಿದ್ದೀವಿ ಲಾಸ್ಟ್ ಇಯರಿಂದ. 4 ಜನ ಸ್ಪೈನ್ ಅನೆಸ್ಥೆಟಿಸ್ಟ್ ಇದ್ದಾರೆ ಹೂ ಡೀಲ್ ವಿತ್ ಓನ್ಲಿ ಸ್ಪೈನಲ್ ಸರ್ಜರೀಸ್. ಸೊ ಇಂಥ ವ್ಯವಸ್ಥೆಗಳು ಇಡೀ ಇಂಡಿಯಾ ಅಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಇದು ಪ್ಲಸ್ ನಾವಿವಾಗ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ರೋಬೋಟಿಕ್ ಸ್ಪೈನ್ ಸರ್ಜರಿ ಅಂತೇಳಿನೂ ನಮ್ಮ ಮೇನ್ ಬ್ರಾಂಚಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಇದರಲ್ಲಿ ಏನಂತ ಅಂದರೆ ಈ ರೋಬೋಟಿಕ್ ಇಕ್ವಿಪ್ಮೆಂಟ್ ಅಲಾಂಗ್ ವಿತ್ ಇಂಟ್ರಾ ಆಪರೇಟಿವ್ ಆರ್ಮ್ ಸ್ಕ್ಯಾನ್ ಅಂದರೆ CT ಸ್ಕ್ಯಾನ್ ಆಪರೇಷನ್ ಥಿಯೇಟರ್ನ ಒಳಗಡೆ, ಮತ್ತು ಅದಕ್ಕೆ ತಕ್ಕ ಹಾಗೆ ರೇಡಿಯೋಲುಸೆಂಟ್ ಆಪರೇಟಿಂಗ್ ಟೇಬಲ್. ಅಂದರೆ ದೊಡ್ಡ ಇನ್ವೆಸ್ಟ್ಮೆಂಟು ಹಾಸ್ಪಿಟಲ್ ಮಾಡ್ತಾರೆ. ಯಾಕಂದರೆ ಅವರಿಗೆ ಆ ಪ್ರೆಸ್ಟೀಜ್ ಇಶ್ಯೂ, ಮಕ್ಕಳಿಗೆ ಒಳ್ಳೇದಾಗಬೇಕು, ಇಂಥ ಸರ್ಜರಿಗಳು ಕಾಂಪ್ಲಿಕೇಟೆಡ್ ಸರ್ಜರಿ ಚೆನ್ನಾಗಾಗಬೇಕು, ಸೇಫಾಗಿ ಆಗಬೇಕು, ಜನ ನೆನ್ಕೊಳ್ಳುವಂದಾಗೆ ಇರಬೇಕು ಅಂಥೇಳಿ. ಡಾಕ್ಟರ್, ಈಗ ಸರ್ಜರಿ ಕೇವಲ ಮಕ್ಕಳಿಗೆ ಮಾತ್ರ ಮಾಡೋದಕ್ಕಾಗೋದಾ, ಅಥವಾ ಈಗ ಫಾರ್ ಎಕ್ಸಾಂಪಲ್ ಒಂದು ಪರ್ಸನ್ಗೆ 20, 25 ಇಯರ್ಸ್ 30 ಇಯರ್ಸ್ ಆಗಿರುತ್ತೆ, ಸೊ ಅವ್ರಿಗೆ ಸರ್ಜರಿ ಮಾಡೋದಕ್ಕಾಗೋದಿಲ್ವಾ? ಆಗತ್ತೆಮ್ಮ, ಅಂದರೆ ಎಲ್ಲ ಏಜಲ್ಲೂ ಮಾಡ್ಬೋದು. ಬಟ್ ನಾನು ಅದೇ ಹೇಳಿದ್ದು, ರಿಸ್ಕ್ ಇರುತ್ತೆ. ಅದೇ ಕಮ್ಮಿ ಏಜಿಗೆ ಸಣ್ಣ ಕರ್ವಿಗೆ ಮಾಡಿದರೆ ರಿಸ್ಕ್ ಕಮ್ಮಿ, ಹಣ ಖರ್ಚು ಕಮ್ಮಿ, ಸ್ವಲ್ಪ ಸ್ಕ್ರೂಸ್ ಹಾಕಿ ನೇರ ಇಳಿಬೋದು. ಪ್ಲಸ್ ಮಕ್ಕಳು ಬಳ್ಳಿ ಥರ ಎಳೆದ್ರೆ ನೇರ ಆಗ್ತಾರೆ. ಅದೇ ಅಡಲ್ಟ್ಸ್ ಆದರೆ ನಾವು ಬೋನನ್ನು ಕಟ್ ಮಾಡಿ ಅಂದರೆ ಆಸ್ಟಿಯೋಟಮಿ ಮಾಡಿ ಎಳೆದು ಮಾಡಬೇಕು. ನೋವು ಹೆಚ್ಚು, ರಿಕವರಿಗೆ ಟೈಮ್ ಹೆಚ್ಚು. ಮಕ್ಕಳಾದರೆ ಬೆಳಿಗ್ಗೆ ಮಾಡಿದರೆ ಸಾಯಂಕಾಲ ನಡೀತಾರೆ, ನೆಕ್ಸ್ಟ್ ಡೇ ಮನೆಗೆ ಹೋಗ್ತಾರೆ, 2 ವಾರಕ್ಕೆ ಸ್ಕೂಲಿಗೆ ಹೋಗ್ತಾರೆ, 3 ತಿಂಗಳಲ್ಲಿ ಫುಟ್ಬಾಲ್ ಆಡೋಕ್ಕೂ ರೆಡಿ ಆಗ್ತಾರೆ. ಸೊ ಅದೇ ನೀವು ಅಡಲ್ಟ್ಸಲ್ಲಿ ಮಾಡಿದರೆ ಅವರು 3 ತಿಂಗಳು 6 ತಿಂಗಳು ಆಳ್ತಾ ಇರ್ತಾರೆ, ಗುಣಗ್ತಾ ಇರ್ತಾರೆ. ಸ್ವಲ್ಪ ನೋವು ಹೆಚ್ಚಿರುತ್ತೆ, ಯಾಕಂದರೆ ಬಾಡಿ ಆಲ್ರೆಡಿ ಸ್ಟಿಫ್ ಆಗಿ ಹೋಗಿರುತ್ತೆ. ಆ ಗೂನು ಬೆನ್ನಿಗೆ ಸಂಬಂಧಪಟ್ಟ ಹಾಗೆ ಹೊರಗಡೆ ಇರುವ ಮಸಲ್ಸು ಲಿಗಮೆಂಟ್ಸ್ ಎಲ್ಲ ಸ್ಟಿಫ್ ಆಗಿರುತ್ತೆ. ಸೊ ಅದರಿಂದಾಗಿ ಅದನ್ನೆಲ್ಲ ಮುರಿದು ನಾವು ನೇರ ಮಾಡೋದಕ್ಕೂ ಮಕ್ಕಳಲ್ಲಿ ಆ ಬಳ್ಳಿ ಥರ ಇರೋದನ್ನ ನೇರ ಮಾಡೋದಕ್ಕೂ ಅಜಗಜಾಂತರ ಇದೆ. ಇದು ಬರೋದಕ್ಕೆ ಮೇನ್ ರೀಸನ್ಸ್ ಏನು ಡಾಕ್ಟರ್, ಕಾರಣಗಳು? ಇದರ ಹೆಸರೇ ಅಡೋಲೆಸೆಂಟ್ ಇಡಿಯೋಪಥಿಕ್ ಸ್ಕೋಲಿಯೋಸಿಸ್ ಅಂತೇಳಿ. ಇಡಿಯೋಪಥಿಕ್ ಅಂದರೆ ಕಾಸ್ ನಾಟ್ ನೋನ್. ಅಂದರೆ ಒಬ್ಬೊಬ್ಬರು ಒಂದೊಂದು ಥಿಯರಿ ಹೇಳ್ತಾರೆ. ಇವಾಗ ಮುಂಚೆ ಜೆನೆಟಿಕ್ ಹೇಳ್ತಾ ಇದ್ರು, ಅದು ಡಿಸ್ಪ್ರೂವ್ ಆಯಿತು. ಆಮೇಲೆ ಎಪಿಜೆನೆಟಿಕ್ಸ್ ಅಂತೇಳಿ ಹೇಳಿದರು. ಆಮೇಲೆ ನಾವೇ 2010 ನಮ್ದೊಂದು ಪೇಪರು ವರ್ಲ್ಡ್ಸ್ ಬೆಸ್ಟ್ ಸ್ಪೈನ್ ರಿಸರ್ಚ್ ಅಂತೇಳಿ ಬಂತು. ವಿ ಪುಟ್ ಫಾರ್ವರ್ಡ್ ಮೆಕ್ಯಾನಿಸ್ಟಿಕ್ ಆ್ಯಂಡ್ ನ್ಯೂಟ್ರಿಷನಲ್ ಥಿಯರಿ ಆಫ್ ಡಿಸ್ಕ್ ಡಿಜನರೇಷನ್ ಇನ್ ಸ್ಕೋಲಿಯೋಸಿಸ್ ಆಸ್ ಎ ಬಯೋಲಾಜಿಕಲ್ ಮಾಡೆಲ್ ಅಂತೇಳಿ ಮಾಡಿದ್ವಿ. ಆಮೇಲೆ ಜೆನೆಟಿಕ್ ಒಂದು 16 ಜೀನ್ಸನ್ನು ಹಾಂಗ್ಕಾಂಗಿಂದ ಐಡೆಂಟಿಫೈ ಮಾಡಿದರು. ಅದೇ ಥರ ಪ್ರತಿ ವರ್ಷ ಒಬ್ಬೊಬ್ಬರು ಒಂದೊಂದು ಥಿಯರಿ ಹೇಳ್ತಾರೆ, ಒಬ್ಬೊಬ್ಬರಿಗೆ ಒಂದೊಂದು ಬೆಸ್ಟ್ ರಿಸರ್ಚ್ ಅವಾರ್ಡ್ ಬರುತ್ತೆ. ಬಟ್ ಇದು ತನಕ ಯಾರಿಗೂ ಎಕ್ಸಾಕ್ಟ್ ಕಾಸ್ ಗೊತ್ತಿಲ್ಲ. ಸೊ ವಿ ಸೇ ದಟ್ ಇಟ್ ಮೇ ಬಿ ಮಲ್ಟಿಫ್ಯಾಕ್ಟೋರಿಯಲ್. ಸೊ ಗೊತ್ತಿಲ್ಲ ಯಾಕಾಗತ್ತೆ ಅಂತೇಳಿ. ಬಟ್ ಟಿಪಿಕಲಿ ಗ್ರೋಯಿಂಗ್ ಚಿಲ್ಡ್ರನಲ್ಲಿ ಬರೋದು, ಅದೇ ಟೈಮಲ್ಲಿ ಇನ್ಕ್ರೀಸ್ ಆಗೋದು. ಒಂದು ವೇಳೆ 16-18 ವರ್ಷದ ತನಕ ಅದನ್ನು 45 ಡಿಗ್ರಿ ಒಳಗಡೆ ಒಂದೇ ಎಕ್ಸಸೈಸ್ ಮಾಡಿ, ಬ್ರೇಸ್ ಮಾಡಿ, ಇಲ್ಲ ಅಬ್ಸರ್ವೇಷನ್ನಲ್ಲಿಟ್ಟು ಮೇಂಟೈನ್ ಮಾಡಿಕೊಂಡ್ರೆ ದೆನ್ ಇಟ್ ವಿಲ್ ನಾಟ್ ಪ್ರೋಗ್ರೆಸ್. 45-50 ಮೇಲೆ ಎಟ್ 18 ಇಯರ್ಸ್ ಇದ್ದರೆ ಇಟ್ ವಿಲ್ ಪ್ರೋಗ್ರೆಸ್ 1 ಡಿಗ್ರಿ ಪರ್ ಇಯರ್. ಅಂದರೆ ಆಮೇಲೆ ಬೆಲ್ಟಿಗೆ ಯೂಸ್ ಇಲ್ಲ. ಬೆಲ್ಟ್ ಯೂಸು ಇರೋದು ಆ ಗ್ರೋಯಿಂಗ್ ಏಜಲ್ಲಿ ಮಾತ್ರ. ಅದರ ನಂತರ ಬೆಲ್ಟಿಗೆ ಯೂಸ್ ಇಲ್ಲ. ಆ ನಂತರ ಬರೀ ಸರ್ಜರಿ ಮಾಡಬೇಕು 45-50 ಡಿಗ್ರಿ ಕ್ರಾಸ್ ಆದರೆ. ಓಕೆ ಡಾಕ್ಟರ್, ನಾನು ಮತ್ತೊಂದು ಕೇಳ್ಪಟ್ಟೆ, ಈ ಸ್ಕೋಲಿಯೋಸಿಸ್ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಬಹಳ ತೀರಾ ಕಡಿಮೆ ಬೆರಳೆಣಿಕೆ ಅಂತ ಹೇಳಲಾಗ್ತಾ ಇತ್ತು. ಸೊ ಆ ವಿಚಾರಕ್ಕೆ ಏನು ಹೇಳ್ತೀರಾ ನೀವು? ಇಲ್ಲಮ್ಮ, ನಾವು ಇಲ್ಲಿ ಬೆಂಗಳೂರಿಗೆ ಬಂದಾಗ ಸ್ಟಾರ್ಟಿಂಗಲ್ಲಿ ಸ್ಕೂಲ್ ಪ್ರಿನ್ಸಿಪಲ್ಸು, ಹೆಲ್ತ್ ಕಮಿಷನರು ಎಲ್ಲ ಮೀಟ್ ಮಾಡಿದ್ವಿ. 2008 to 10 ತುಂಬ ಪ್ರಯತ್ನ ಮಾಡಿದ್ವಿ. ಯಾಕಂದರೆ ಸ್ಕೂಲ್ ಸ್ಕ್ರೀನಿಂಗ್ ಅನ್ನೋದು ವೆಸ್ಟರ್ನ್ ಇದರಲ್ಲಿ ಎಲ್ರಿಗೂ ಕಂಪಲ್ಸರಿ 10-15. ಅಂದರೆ ಹೈಸ್ಕೂಲ್ ಮಕ್ಕಳಿಗೆ ಆ್ಯಡಮ್ ಸ್ಕೂಲ್ ಸ್ಕ್ರೀನಿಂಗ್ ಟೆಸ್ಟ್ ಅಂತೇಳಿ, ಅದೇ ಫಾರ್ವರ್ಡ್ ಬೆಂಡ್ ಮಾಡಿ ರಿಬ್ ಹಂಪ್ ಏನಾದರೂ ಇದೆಯಾ ಅಂತೇಳಿ ನೋಡೋದು, ಸ್ಕೋಲಿಯೋಮೀಟ್ರಲ್ಲಿ ಮೆಜರ್ ಮಾಡೋದು, 7 ಡಿಗ್ರಿಗಿಂತ ಹೆಚ್ಚಿದ್ರೆ ಹಾಸ್ಪಿಟ್ಲಿಗೆ ರೆಫರ್ ಮಾಡಿ ಅಲ್ಲಿ ಎಕ್ಸ್ರೇ ಮಾಡಿಸೋದು, ಕಾಬ್ ಆ್ಯಂಗಲ್ ಮೆಜರ್ ಮಾಡಿ ಅದನ್ನು ಸೂಕ್ತ ಚಿಕಿತ್ಸೆಗೆ ಒಳಪಡಿಸೋದು ಆ ಮಗುವನ್ನು. ಇದರಿಂದ ತುಂಬ ಪ್ರಿವೆಂಟಿವ್ ಇದೆ. ಇಲ್ಲಿ ಏನಾಗುತ್ತೆ, ಇವಾಗ ಬೆಂಗಳೂರಲ್ಲಿ ನಾನು ಆವಾಗ ಪ್ರಯತ್ನ ಮಾಡಿದಾಗ ಇಟ್ ಈಸ್ ಎ ಥಿಂಗ್ ದಟ್ ಹ್ಯಾಸ್ ಟು ಬಿ ಡನ್ ಬೈ ಪ್ಯಾರಾಮೆಡಿಕಲ್ ಪೀಪಲ್. ಈಗ ನರ್ಸಸ್ಸು, ಟೆಕ್ನಿಷಿಯನ್ಸು ಸ್ಕೂಲಿಗೆ ಹೋಗಿ, ಇವಾಗ ಡೆಂಟಲ್ ಸ್ಕ್ರೀನಿಂಗ್ ಇದೆ, ಅದೇ ಥರ ಇಮ್ಯುನೈಸೇಷನ್ ಸ್ಕ್ರೀನಿಂಗ್ ಇದೆ. ಇದೆಲ್ಲ ಮಾಡೋ ಥರನೇ ಸ್ಕೂಲ್ ಸ್ಕ್ರೀನಿಂಗ್ ಮಾಡ್ಬೋದಲ್ವಾ, ಅವರಿಗೆ ಇನ್ವಾಲ್ವ್ ಮಾಡಿ ಮಾಡ್ಬೋದಲ್ವಾ ಹೇಳಿದರೆ ಒಂದೇ ಕನ್ಸರ್ನ್. ಯಾಕಂದರೆ ಮಕ್ಕಳನ್ನು ಸ್ಟ್ರಿಪ್ ಮಾಡಿ ಅಪ್ಪರ್ ಪಾರ್ಟ್ ಎದುರುಗಡೆ ಬಗ್ಸಿ
ನೋಡ್ಬೇಕಲ್ವಾ. ಇಲ್ಲಿ ಯಾರಿಗ್ ಗೊತ್ತು, ಯಾರೋ ವಿಡಿಯೋ ತೆಗೆದು ಮತ್ತೇನಾದ್ರು ಮಾಡಿದ್ರೆ, ಸೊ ಸ್ಕೂಲ್ ಡಸಂಟ್ ವಾಂಟ್ ಟು ಟೇಕ್ ಎ ರಿಸ್ಕ್ ನಾರ್ ಎನಿಬಡಿ ಎಲ್ಸ್. ಯಾಕಂದ್ರೆ ಇಲ್ಲಿ ಸೋಷಿಯಲ್ ಮೀಡಿಯಾ ಹ್ಯಾಸ್ ಬಿಕಮ್ ಅನ್ಕಂಟ್ರೋಲ್ಡ್ ಸೆಕ್ಟರ್. ಹೌದು, ಏನು ಕಂಟ್ರೋಲ್ ಇಲ್ಲ. ಆಮೇಲೆ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಅಂತೇಳಿ ಅದರಲ್ಲೇ ಅದು ಬಿದ್ದೋಯ್ತು. ನಾನು 2 ವರ್ಷ ಸಾಧಾರಣ ಒಂದು 15 ಸ್ಕೂಲ್ ಪ್ರಿನ್ಸಿಪಲ್ಸನ್ನು ಮೀಟ್ ಆಗಿದ್ದೆ. ಆವಾಗ ಹೆಲ್ತ್ ಮಿನಿಸ್ಟರ್ನು ಮೀಟ್ ಆಗಿದ್ದೆ, ಕಮಿಷನರನ್ನು ಮೀಟ್ ಆಗಿದ್ದೆ. ಬಟ್ ಅದು ವರ್ಕೌಟ್ ಆಗಿಲ್ಲ ಅಮ್ಮ. ಸೊ ಕಷ್ಟಗಳಿದ್ದಾವೆ. ಬಟ್ ತರೋದು ಒಳ್ಳೆ, ಅದಕ್ಕೊಂದು ಶಾಸನ ತರೋದು ಅಥವಾ ಅದಕ್ಕೊಂದು ಸಿಸ್ಟಮನ್ನು ಅಳವಡಿಸೋದು ತುಂಬ ಜನ ಮಕ್ಕಳಿಗೆ ಅನುಕೂಲಕರ ಆಗುತ್ತೆ. ಅಟ್ಲೀಸ್ಟ್ ಇವಾಗ ಗೌರ್ಮೆಂಟ್ ಸ್ಕೂಲಲ್ಲಿರೋ ಮಕ್ಕಳು ಬಡವರು, ಅಟ್ಲೀಸ್ಟ್ ಅವರಿಗಾದರೂ ಇಂಥ ಸೋಷಿಯಲ್ ಮೀಡಿಯಾದ ಕಷ್ಟ ಇಲ್ಲದಿದ್ದರೆ ಅದನ್ನಾದರೂ ಮಾಡೋ ಪ್ರಯತ್ನ ಗೌರ್ಮೆಂಟ್ ತಂದರೆ ತುಂಬ ಒಳ್ಳೇದಾಗ್ಬೋದು ಜನರಿಗೆ. ಅಂದ್ರೆ ಇತ್ತೀಚೆಗೆ ಯಾವ ರೀತಿ ಈ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ, ಎಷ್ಟು % ಜಾಸ್ತಿ ಆಗ್ತಾ ಇದೆ ಅಂತ? ಜಾಸ್ತಿ ಅಂದರೆ ಅವೇರ್ನೆಸ್ ಜಾಸ್ತಿ ಆಗ್ತಾ ಇದೆ. ಮೊದಲೆಲ್ಲ, ಇವಾಗಲೂ ಹಾಗೆ, ಅವೇರ್ನೆಸ್ ಇಸ್ ದಿ ಮೇನ್ ಪ್ರಾಬ್ಲಮ್. ಮೊದಲು ಗೊತ್ತೇ ಇರಲಿಲ್ಲ. ಅಂದರೆ ನೀವು ಮಗುನ ಏನಾದರೂ ಸರ್ಜರಿ ಹೇಳಿ ಇಲ್ಲ ಅದಕ್ಕೇನಾದರೂ ಬೆಲ್ಟ್ ಹಾಕಬೇಕು ಹೇಳಿದರೆ ಅದು ಮಗುದ ಅಜ್ಜ ಅಜ್ಜಿನೇ ಹೇಳೋರು, ಬಿಟ್ಬಿಡಪ್ಪ, ಅದು ಮಗು ಏನಾದ್ರು ಚೆನ್ನಾಗಿ ಆಟ ಆಡ್ತಾನೆ, ಕ್ರಿಕೆಟ್ ಆಡ್ತಾನೆ, ನಿನ್ಗೇನು ಸುಮ್ಮನೆ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಹೋಗ್ಬೇಡ ಹೇಳೋರು. ಇವಾಗ ಸುಮ್ಮನೆ ಖರ್ಚು. ಇವಾಗ ಗೂಗಲಲ್ಲಿ ಅಲ್ಲಿ ಇಲ್ಲಿ ಓದ್ಕೊಂಡು ಅಪ್ಪ ಅಮ್ಮಂದ್ರೆ ಅಟ್ಲೀಸ್ಟ್ ಆರ್ ಎಜುಕೇಟೆಡ್ ದಟ್ ಇಲ್ಲ ಇದು ಬಿಟ್ಟರೆ ಲಾಂಗ್ ಟರ್ಮಲ್ಲಿ ಲಂಗ್ಸ್ ಮೇಲೆ ಪ್ರೆಷರ್ ಬರುತ್ತೆ, ಹಾರ್ಟಿಗೆ ಇಂಡೈರೆಕ್ಟ್ ಆಗಿ ಇಫೆಕ್ಟ್ ಆಗುತ್ತೆ, ಲೈಫ್ ಸ್ಪ್ಯಾನ್ ಕಮ್ಮಿ ಆಗುತ್ತೆ. ಮೇಲ್ಗಡೆ ಅಪ್ಪರ್ ಬ್ಯಾಕಲ್ಲಿ ಗೂನು ಬೆನ್ನಿದ್ರೆ, ಲೋವರ್ ಬ್ಯಾಕಲ್ಲಿದ್ದರೆ ಆ ಗೂನು ಬೆನ್ನಿಂದಾಗಿ ಬೆನ್ನೋವು, ಅಂದರೆ ಈಗ 50 ವರ್ಷ 60 ವರ್ಷಕ್ಕೆ ಬರೋ ಬೆನ್ನೋವು 20-30 ವರ್ಷಕ್ಕೆ ಬರೋಕ್ಕೆ ಶುರು ಆಗುತ್ತೆ. ಸೊ ದೇರ್ ಕ್ವಾಲಿಟಿ ಆಫ್ ಲೈಫ್ ಬಿಕಮ್ಸ್ ವೆರಿ ವೆರಿ ಎಫೆಕ್ಟೆಡ್. ಸೊ ಇದನ್ನೆಲ್ಲ ನೋಡಿಕೊಂಡು ಇವಾಗ ಅವೇರ್ನೆಸ್ ಹೆಚ್ಚಾಗಿರೋದಕ್ಕೆ ಪೇರೆಂಟ್ಸ್ ಆರ್ ಬ್ರಿಂಗಿಂಗ್ ದಿ ಚಿಲ್ಡ್ರನ್ ಫಾರ್ ಟ್ರೀಟ್ಮೆಂಟ್. ಏನೋ ಒಂದು ನೋಡ್ತಾರೆ, ಏನು ಶರ್ಟ್ ಹಾಕಿದ್ರು ಇವಾಗ ಹೀಗೆ ನಿಲ್ತಾನೆ, ಇವಳು ಸೀರೆ ಉಟ್ರೆ ಸ್ವಲ್ಪ ಹಿಪ್ ಒಂದು ಸೈಡು ಮೇಲೆ ಒಂದು ಸೈಡ್ ಕೆಳಗಿದೆ, ಏನೋ ನೋಡೋಕ್ಕೆ ಸರಿ ಕಾಣಿಸ್ತಾ ಇಲ್ಲ, ಅಮ್ಮ ಕರ್ಕೊಂಬರ್ತಾರೆ. ಆಮೇಲೆ ಬಟ್ ಟ್ರೀಟ್ಮೆಂಟ್ಗೆ ಇನ್ನೂ ರೆಸಿಸ್ಟೆನ್ಸ್ ಇದೆ. ಹೌದು, ಏನಾದರೂ ಮಾಡೋಕ್ಕೋದ್ರೆ ಇಲ್ಲಪ್ಪ ಸ್ಪೈನಲ್ ಕಾರ್ಡ್ ಮುಟ್ಟಿದ್ರೆ ಪ್ಯಾರಾಲಿಸಿಸ್ ಆಗೋದು, ಇದೊಂದು ಮನೆಯದ್ದು ಮಾತು. ಯಾಕಂದರೆ 1980s 1970s ಅದು ಕರೆಕ್ಟು. ಯಾಕಂದರೆ ಆವಾಗ ಟ್ರೈನಿಂಗ್ ಪ್ರೋಗ್ರಾಮ್ ಇರಲಿಲ್ಲ. ಸ್ಪೈನ್ ಸರ್ಜರಿ ಅಂದರೆ ಪೇಷಂಟು ಡೆಸ್ಪರೇಟು, ಡಾಕ್ಟ್ರು ಏನು ಮಾಡೋದು ಅಂತೇಳಿ ಗೊತ್ತಿಲ್ಲದೆ ಏನೋ ಮಾಡೋಕ್ಕೋಗಿ ಒಳ್ಳೆದಕ್ಕೆ ಪ್ರಯತ್ನ ಮಾಡಿ ಏನೋ ಅನಾಹುತಗಳ ಆದದ್ದಿರ್ಬೋದು. ಬಟ್ ಇವತ್ತಿನ ಕಾಲಕ್ಕೆ ಇವಾಗ ನಮ್ಮದೆಲ್ಲ ಫಸ್ಟ್ ಬ್ಯಾಚ್ ಆಫ್ ಸ್ಪೈನ್ ಸರ್ಜನ್ಸು ಇನ್ ಇಂಡಿಯಾ, ಟ್ರೈನ್ಡ್ ಸ್ಪೈನ್ ಸರ್ಜನ್ಸ್. ಆವತ್ತಿಂದ ಈಗ 2002 ಸ್ಟಾರ್ಟ್ ಆಗಿದೆ, ನಾವು 2004 ಬ್ಯಾಚ್ನವರು. ಸೊ ಹಾಗೆ ಆವತ್ತಿಂದ ಟ್ರೈನಿಂಗ್ ಆಗಿ ಸ್ವಲ್ಪ ವಿದೇಶದಲ್ಲೆಲ್ಲ ಹೋಗಿ ನಾವು ಕಲ್ತ್ಕೊಂಡು ಬಂದು ಇವಾಗ ಇಲ್ಲಿ 16 ವರ್ಷದಿಂದ ಇದ್ದೀವಿ ಮೇನ್ ಮಣಿಪಾಲ್ ಹಾಸ್ಪಿಟ್ಲಲ್ಲಿ, ಓಲ್ಡ್ ಏರ್ಪೋರ್ಟ್ ರೋಡ್. ಸೊ ಅದಕ್ಕೆ ತಕ್ಕ ಹಾಗೆ ಸ್ಪಂದಿಸಿ, ನಮ್ಮ ಏನು ಪರ್ಫಾರ್ಮೆನ್ಸ್ ಇದೆಯೋ, ನಮ್ಮ ಕ್ವಾಲಿಫಿಕೇಷನ್ ಇದೆಯೋ ಅದಕ್ಕೆ ಸ್ಪಂದಿಸಿ ಹಾಸ್ಪಿಟ್ಲ್ನವರು ಇನ್ವೆಸ್ಟ್ ಮಾಡಿದ್ದಾರೆ. ಇಲ್ಲಾಂದರೆ ಅಷ್ಟೊಂದು ಕಾಸ್ಟ್ಲಿ ರೋಬೋಟಿಕ್ ಎಕ್ವಿಪ್ಮೆಂಟ್ ಹಾಕೋದಾಗಲಿ, 4 ಜನ ಸ್ಪೈನ್ ಅನೆಸ್ಥೆಟಿಸ್ಟನ್ನು ನಮಗೆ ಸಪೋರ್ಟಿವ್ ಆಗಿ ಕೊಡೋದಾಗಲಿ, ಫಿಸಿಯೋಥೆರಪಿಸ್ಟನ್ನು 3 ಜನ ಕೊಡೋದಾಗಲಿ, ಓನ್ಲಿ ಫಾರ್ ಸ್ಪೈನ್. ಹಾಗಾಗಿನೇ ಒಂದು ಕಾಂಪ್ರಹೆನ್ಸಿವ್ ಸ್ಪೈನ್ ಕೇರ್ ಡಿಪಾರ್ಟ್ಮೆಂಟ್ ಅನ್ನೋದು ಕೇಳಬೇಕು ಅನ್ಕೊಂಡಿದ್ದೆ ಡಾಕ್ಟರ್. ನೀವು ಹೇಳ್ತಿರೋ ಇಲ್ವೋ ಗೊತ್ತಿಲ್ಲ, ಬಟ್ ಎಲ್ರಿಗೂ ಅನ್ಸಿರುತ್ತೆ ಹೌದು ಚಿಕಿತ್ಸೆ ಕೊಡ್ಸೋಣ, ಬಟ್ ಹೋದ್ರೆ ಎಷ್ಟಾಗುತ್ತಪ್ಪ, ಖರ್ಚು ಎಷ್ಟಾಗುತ್ತೆ ಅನ್ನೋ ಭಯ ಎಲ್ಲಾ ಪೋಷಕರಲ್ಲೂ ಇದ್ದೇ ಇರುತ್ತೆ. ಸೊ ಖರ್ಚಿನ ಬಗ್ಗೆ ಏನಾದ್ರು ಹೇಳ್ತೀರಾ, ಎಷ್ಟಾಗ್ಬೋದು? ಅದೇ ಹೇಳಿದ್ದು, ಇವಾಗ ಎಲ್ಲ ಸ್ಕೋಲಿಯೋಸಿಸು ಡಿಫ್ರೆಂಟ್ ಡಿಗ್ರೀಸ್, ಡಿಫ್ರೆಂಟ್ ಟ್ರೀಟ್ಮೆಂಟ್ಸ್. ಇವಾಗ ಲಂಬಾರ್ ಸ್ಕೋಲಿಯೋಸಿಸ್ ಫ್ರಂಟಲ್ ಸರ್ಜರಿ ಮಾಡಬೇಕು ಅಂದರೆ 4-5 ಲಕ್ಷಕ್ಕೆ ಮುಗ್ದು ಹೋಗ್ಬೋದು. ಅದೇ ನೀವು ದೊಡ್ಡದಾಗಿ ಎಸ್ ಶೇಪ್ ಆಗಿದೆ, ಒಂದು 160-120 ಡಿಗ್ರಿ ಇದೆ, ಖಂಡಿತವಾಗ್ಲೂ 35 ಸ್ಕ್ರೂ ಹಾಕಿದರೆ ನಿಮ್ಗೆ ಒಳ್ಳೆ ಕ್ವಾಲಿಟಿ 6 ಸ್ಕ್ರೂಸ್ ಹಾಕಿದರೆ 5-6 ಲಕ್ಷ, 7-8 ಲಕ್ಷ ಎಲ್ಲ ಆಪ್ಷನ್ಸು ಇದೆ. ಇಂಡಿಯನ್ ಸ್ಕ್ರೂ ಹಾಕಿದರೆ 1.5-2 ಲಕ್ಷ. ಆಮೇಲೆ ಹಾಸ್ಪಿಟ್ಲಿದ್ದು ಅಂದರೆ 6 ಲಕ್ಷದಿಂದ ಹಿಡಿದು 15 ಲಕ್ಷದವರೆಗೂ ಆಪ್ಷನ್ಗಳಿದ್ದಾವೆ ರೋಬೋಟಿಕ್ ಮಾಡಿಸಿದ್ರೆ. ಬಟ್ ಎಲ್ಲದಕ್ಕಿಂತ ಮೇಯ್ನು ಇವಾಗ ಅವೇರ್ನೆಸ್ ಹೆಚ್ಚಾಗಿದೆ ಜನರಲ್ಲಿ, ಆ ಕೊಡೋ ಮನೋಭಾವನೆಯೂ ಇದೆ. ಇವಾಗ ಒಂದು ಮಗು ಇದೆ, ನಾವು ಏನೋ ಹೆಲ್ಪ್ ಮಾಡಬೇಕು, ತುಂಬ ಬಡವರು ಅಂದರೆ ದೇರ್ ಆರ್ ಪೀಪಲ್ ಹೂ ಆರ್ ವಿಲ್ಲಿಂಗ್ ಟು ಹೆಲ್ಪ್. ಸೊ ಆ ಥರ ನಾವು ಫೋರಮ್ಸಲ್ಲಿ ಅದನ್ನು ಮೆಸೇಜ್ ಸ್ಪ್ರೆಡ್ ಮಾಡಿ ಹಣ ಕಲೆಕ್ಟ್ ಮಾಡಿ ಮಕ್ಕಳನ್ನು ಬಿಡೋದಿಲ್ಲ. ಎಲ್ಲ ಮಕ್ಕಳಿಗೂ ನಾವು ನಮ್ಮಲ್ಲಿ ಬಂದವರನ್ನು ಯಾರನ್ನು ಹಣ ಇಲ್ಲ ಅಂಥೇಳಿ ವಾಪಸ್ ಕಳಿಸಿಲ್ಲ, ಏನೋ ಒಂದು ವ್ಯವಸ್ಥೆ ಮಾಡ್ತೀವಿ. ಬಟ್ ಅವೇರ್ನೆಸ್ ಬರಬೇಕು, ಅವರು ಡಾಕ್ಟ್ರನ್ನು ಕಾಣಬೇಕು, ಅವರಲ್ಲಿ ಕೈಯಲ್ಲಾಗುವ ಪ್ರಯತ್ನ ಮಾಡಿದರೆ ಉಳಿದ ಪ್ರಯತ್ನ ನಾವು ಮಾಡ್ಬೋದು. ಹೌದು. ಅಂಡ್ ಇದನ್ನ ಹಾಗೆ ಬಿಟ್ರೆ ಮುಂದೆ ಏನೆಲ್ಲ ಪರಿಣಾಮಗಳು ಬೀರುತ್ತೆ ನಮ್ಮ ದೇಹದ ಮೇಲೆ ಅಂತ ನೀವು ತಿಳಿಸ್ಕೊಡ್ತಾ ಇದ್ರಿ. ಸೊ ಲಂಗ್ಸ್ಗೂ ಕೂಡ ಇದು ಎಫೆಕ್ಟ್ ಆಗುತ್ತೆ ಅಂತ, ಅದನ್ನ ಹೊರತುಪಡಿಸಿದ್ರೆ ಬೇರೆ ಏನೆಲ್ಲ ಸಮಸ್ಯೆಗಳು ಬರುತ್ತೆ ಡಾಕ್ಟರ್? ಇದರಲ್ಲಿ ಮುಖ್ಯವಾದ ಅಂಶ ಅಂದರೆ 9 out of 10 ಅಂದರೆ 10ರಲ್ಲಿ 9 ಜನ ಇದು ಹುಡುಗಿಯರಿಗೆ ಎಫೆಕ್ಟ್ ಆಗೋದು.
ಸೊ ಹುಡುಗಿಯರು ಅವ್ರಿಗೆಲ್ರಿಗೂ ಚಂದ ಕಾಣಬೇಕು, ನಾನು ಒಳ್ಳೆ ನೋಡೋಕ್ಕೆ ಪ್ರೆಸೆಂಟಬಲ್ ಇರಬೇಕು ಅನ್ನತ್ತೆ. ಸೊ ದಿಸ್ ಡಿಫಾರ್ಮಿಟಿ ಅದು ಒಂದು ಸೈಕಲಾಜಿಕಲ್ ಎಫೆಕ್ಟ್ ಆಗುತ್ತೆ. ಅಂದರೆ ಅವರಿಗೆ ಮನಸ್ಸಿಗೆ ತುಂಬಾ ಅಸಮಾಧಾನ ಇರುತ್ತೆ, ನನ್ನ ಬಾಡಿ ನೋಡೋಕ್ಕೆ ಚೆನ್ನಾಗಿಲ್ಲ, ನಾನು ಬೇರೆಯವ್ರ ಥರ ಇಲ್ಲ, ಆ ಒಂದು ಅನಿಸಿಕೆ ವಿಚ್ ಕೆನಾಟ್ ಬಿ ಮೆಜರ್ಡ್. ನಾವು ಗೂನ್ ಬೆನ್ನಿರೋದನ್ನ ಬಾಯ್ಸ್ ಅಲ್ಲಿ ನೋಡ್ತೀವಿ ಜಾಸ್ತಿ. ಇಲ್ಲ, ಅದು ಹಂಚ್ ಬ್ಯಾಕ್, ಇದು ಬ್ಯಾಕ್ವರ್ಡ್ ಬೆಂಡ್, ಅದು ಪಾಸ್ಚರಲ್, ಕೂತು ಕೂತು. ಇದು ಸೈಡ್ವರ್ಡ್ ಬೆಂಡ್, ವಿಚ್ ಇಸ್ ಸ್ಕೋಲಿಯೋಸಿಸ್. ಅದೇ ಹೇಳುದು, ಹುಡುಗಿರಿಗೆ ಜಾಸ್ತಿ, ಬ್ಯಾಕ್ವರ್ಡ್ ಬೆಂಡು ಹುಡುಗರಿಗೆ ಜಾಸ್ತಿ. ಸೊ ಆ ಸೈಡ್ವರ್ಡ್ ಬೆಂಡು ಹುಡುಗಿಯರಿಗೆ ಸೈಕಲಾಜಿಕಲಿ ತುಂಬಾ ಎಫೆಕ್ಟ್ ಆಗುತ್ತೆ. ಸೊ ಅದನ್ನು ಯಾರು ಮೆಜರ್ ಮಾಡಲ್ಲ. ಹೇಗೆ ಗೊತ್ತಾಗತ್ತೆ ಯಾರು ಎಷ್ಟು ಬೇಜಾರ ಮಾಡ್ಕೊಂಡಿದ್ದಾರೆ ಅಂತೇಳಿ? ಸರ್ಜರಿ ಆದರೆ ಅವಳಿಗೆ ಆ ಗಾಯ, ನಾನು ಹೇಳ್ತೀನಿ ಗಾಯದ್ದೇನು ಪ್ರಾಬ್ಲಮ್ ಇಲ್ಲಮ್ಮ, ನೀವು ಟ್ಯಾಟೂ ಹಾಕ್ಸ್ಕೊಳ್ಳಿ ಆಮೇಲೆ ಅಂತೇಳಿ. ಹೌದು, ಅದನ್ನು ಹೊರತು ಪಡಿಸಿ ಬೇರೆ ಏನೆಲ್ಲ ಪ್ರಾಬ್ಲಮ್? ನರದ ಮೇಲೇನೂ ಒತ್ತಡ ಬರ್ಬೋದು. ಅಂದ್ರೆ ತುಂಬಾ ಸ್ಟ್ರೆಚ್ ಆದ್ರೆ, ತುಂಬಾ ಸಿವಿಯರ್ ಆದ್ರೆ ನರಗಳಲ್ಲಿ ಇದು ಬಂದು ಅವರಿಗೆ ನಡೆಯಕ್ಕೆ ಕಷ್ಟ ಆಗ್ಬೋದು, ಯೂರಿನ್ ಮೋಷನ್ ಕಂಟ್ರೋಲ್ ತಪ್ಪಬಹುದು, ಎಲ್ಲ ಎಕ್ಸ್ಟ್ರೀಮ್ ಕೇಸಸ್ ಅಲ್ಲಿ ಎನಿಥಿಂಗ್ ಇಸ್ ಪಾಸಿಬಲ್. ಬಟ್ ಇದಕ್ಕೆ ಸರ್ಜರಿ ಅಂದ್ರೆ ನಾವು ಅದೇ ಹೇಳೋದು, ಅರ್ಲಿ ಡಿಟೆಕ್ಷನ್, ಪ್ರಿವೆನ್ಷನ್ ಇಸ್ ದಿ ಬೆಸ್ಟ್. ಬ್ರೇಸಿಂಗ್ ಕ್ಯಾನ್ ಹೆಲ್ಪ್, ಎಕ್ಸಸೈಸಸ್ ಕ್ಯಾನ್ ಹೆಲ್ಪ್ ಟು ಪ್ರಿವೆಂಟ್ ಸರ್ಜರಿ. ಬಟ್ ಒಂದ್ಸಲ ಸರ್ಜಿಕಲ್ ರೇಂಜಿಗೆ ಬಂತು ಅಂದರೆ ಖಂಡಿತ ಬೇಗ ಹೋಗಿ ಅದಕ್ಕೆ ಸರ್ಜರಿ ಮಾಡಿಕೊಂಡ್ರೆ, ಸ್ಮಾಲರ್ ಆ್ಯಂಗಲಲ್ಲಿ ಮಾಡಿದರೆ ಲೆಸ್ ಖರ್ಚು, ಅಂದರೆ ಕಮ್ಮಿ ಖರ್ಚು, ಕಮ್ಮಿ ರಿಸ್ಕು, ಕಮ್ಮಿ ಸ್ಟಿಫ್ನೆಸ್ಸು. ಹೆಚ್ಚಾದ ಮೇಲೆ ಮಾಡಿದ್ರೂ ಪರವಾಗಿಲ್ಲ, ಅಟ್ಲೀಸ್ಟು ನಿಮ್ಮ ಲೈಫ್ ಸ್ಪ್ಯಾನ್ ಉಳಿಯುತ್ತೆ, ಲಂಗ್ಸ್ ಎಫೆಕ್ಟ್ ಆಗೋದು ನಿಲ್ಲತ್ತೆ, ಹಾರ್ಟಿದ್ದು ಪ್ರಾಬ್ಲಮ್ ಬರಲ್ಲ, ನೀವು ಬೇರೆಯವ್ರ ಥರ 80-85 ವರ್ಷ ಉಳ್ಕೋಬೋದು. ಇಲ್ಲಾಂದರೆ ಇಟ್ ಈಸ್ ನೋನ್ ದಟ್ ದೇ ಕೆನಾಟ್ ಮೇಕ್ ಇಟ್ ಬಿಯಾಂಡ್ 50-60 ಇಯರ್ಸ್ ಆಫ್ ಏಜ್. ಹೌದು. ಅಂಡ್ ಮತ್ತೊಂದು ವಿಚಾರ ಅಂದರೆ ಡಾಕ್ಟರ್, ಯಾಕಂದರೆ ಇದು ಬೆನ್ನು ಮೂಳೆಗೆ ಸಂಬಂಧಪಟ್ಟದ್ದು. ಸೊ ನಾವು ಬೆನ್ನು ಮೂಳೆಯ ಆಪರೇಷನ್ ಏನಾದರೂ ಮಾಡಿಸ್ಬಿಟ್ರೆ 1 ವರ್ಷ 2 ವರ್ಷ ಓಕೆ ನಾವು ಚೆನ್ನಾಗಿರ್ಬೋದು, ಬೇರೆ ಏನಾದರೂ ನಮಗೆ ಸಮಸ್ಯೆ ಬಂದ್ಬಿಡುತ್ತಾ, ಸುಮ್ಮನೆ ಯಾಕೆ ಮಾಡಿಸ್ಕೋಬೇಕು ಅಂತ ಹಿಂದೆ ಸರಿಯೋರ ಸಂಖ್ಯೆನೇ ಜಾಸ್ತಿ ಇರುತ್ತೆ. ಸೊ ಅಂಥವ್ರನ್ನ ನೀವು ಹೇಗೆ ಇಲ್ಲ ಸರಿ ಹೋಗುತ್ತೆ ಅಂತ ನೀವು ಒಪ್ಪಿಸಿ ಅವರನ್ನ ಚಿಕಿತ್ಸೆಗೆ ಒಳಪಡಿಸ್ತೀರಾ ಅಂತ? ಬೇರೆ ಬೆನ್ನು ನೋವುಗಳು ಅದರ ಶಸ್ತ್ರಚಿಕಿತ್ಸೆ ಬೇರೆ. ಯಾಕಂದ್ರೆ ಆ ಬೆನ್ನು ನೋವು ಒಂದ್ಸಲ ನಾವು ಈ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡ್ಬಿಟ್ರೆ ಇದ್ರಲ್ಲಿ ಏನು ಪ್ರಾಬ್ಲಮ್ ಬರಲ್ಲ, ಈ ಸರ್ಜರಿಯಲ್ಲಿ ಪ್ರಾಬ್ಲಮ್ ಬರಲ್ಲ. ನೀವು ಹೇಳ್ತಾ ಇರೋದು ಬೆನ್ನು ನೋವಿಗೆ ಸರ್ಜರಿ ಮಾಡಿಸ್ಕೊಂಡವರು. ಯೂಶಲಿ ಬೆನ್ನು ನೋವು ಯಾಕೆ ಬರುತ್ತೆ? ಇಟ್ ಈಸ್ ಅ ಲೈಫ್ ಸ್ಟೈಲ್ ಇಶ್ಯೂ. ಜನ ಎಕ್ಸಸೈಸ್ ಮಾಡಲ್ಲ, ವೆಯ್ಟ್ ಹೆಚ್ಚಾಗ್ತಾರೆ, ಬೆವರಿಳಿಸಲ್ಲ, ಇಟ್ಸ್ ಎ ಲೈಫ್ ಸ್ಟೈಲ್ ಥಿಂಗ್. ಸ್ಮೋಕ್ ಮಾಡ್ತಾರೆ, ಇದರಿಂದಾಗಿ ಬೆನ್ನು ನೋವು ಬರೋದು. ಇವಾಗ ಆ ರೈತನಿಗೆ ಹೆಚ್ಚಾಗಿ ಬೆನ್ನು ನೋವು ಬರಲ್ಲ, ಯಾಕಂದ್ರೆ ದಿನ ಬೆಳಿಗ್ಗೆ ಎದ್ರೆ ಅವ ದುಡಿತಾನೆ, ಬೆವರಿಳಿಸ್ತಾನೆ, ಸಾಯಂಕಾಲ ಯಾವ ಊಟ ಕೊಟ್ಟರು ಅವನಿಗೆ ಕರ್ಗತ್ತೆ, ಯಾವ ಹಾಸಿಗೆ ಯಾವ ದಿಂಬು ಇದ್ರು ಇಲ್ದಿದ್ರು ಅವನಿಗೆ ಚೆನ್ನಾಗಿ ನಿದ್ದೆ ಬರುತ್ತೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ರೆ ಫುಲ್ ಖುಷಿಯಾಗಿರ್ತಾನೆ. ಅವ ಮೊದಲಿನ ದಿನ 250 ರೂಪಾಯಿ ದುಡಿಲಿ, 350 ರೂಪಾಯಿ ದುಡಿಲಿ, ಖುಷಿಯಾಗಿರ್ತಾನೆ. ಅವನಿಗೆ ಏನೇನು ನೆಮ್ಮದಿ ಇರುತ್ತೆ, ಅವನಿಗೆ ಬೆನ್ನು ಅನ್ನೋದು ಇರೋದಿಲ್ಲ. ಇದ್ರೂ ಒಂದು 3 ದಿನಕ್ಕೆ ಹೊರಟೋಗುತ್ತೆ, ಯಾಕಂದ್ರೆ 4ನೇ ದಿನ ಅವ್ನಿಗೆ ಕೆಲಸ ಮಾಡಿದ್ರೆ ಹೊಟ್ಟೆಗೆ ಸಿಗಲ್ಲ. ಅದೇ ಇವಾಗ ನಾವು ಏನು ಮಾಡ್ತಾ ಇದ್ದೀವಿ, AC ರೂಮಲ್ಲಿ ಈ ಥರ ಕೂತ್ಕೊಂಡು ಬಾಡಿ ತಣ್ಣಗೆ, ಬರೀ ತಲೆ ಮಾತ್ರ ಬಿಸಿ, ಎಲ್ಲದಕ್ಕೂ ಎಕ್ಸ್ಟ್ರೀಮ್ಸ್ ಆಫ್ ಇಮೋಷನ್ಸ್, ಟೂ ಹ್ಯಾಪಿ, ಟೂ ಅನ್ಹ್ಯಾಪಿ, ಟೂ ಆ್ಯಂಕ್ಷಿಯಸ್, ಟೂ ಅಪ್ರೆನ್ಸಿವ್, ಟೂ ಮಚ್. ನಾರ್ಮಲ್ ಮೀಡಿಯಂ ಲೆವೆಲ್ ಯಾವ ಇಮೋಷನೂ ಇಲ್ಲ. ಈ ಸ್ಟ್ರೆಸ್ಸಿಂದಾಗಿ ನಮಗೆ ಗಿಡ್ಡಿನೆಸ್ಸು, ಡಿಸಿನೆಸ್ಸು, ಹೆಡ್ಡೇಕು, ಚೆಸ್ಟ್ ಪೇಯ್ನು, ಬ್ಯಾಕ್ ಪೇಯ್ನು, ನೆಕ್ ಪೇಯ್ನು, ಅಸಿಡಿಟಿ, ಕಾನ್ಸ್ಟಿಪೇಷನ್, ಮೆನ್ಸ್ಟ್ರಲ್ ಇರೆಗ್ಯುಲಾರಿಟೀಸ್, ನೀವು ಹೇಳಿ ಅದಕ್ಕೆಲ್ಲ ನಮ್ಗೆ ಪ್ರಾಬ್ಲಮ್ ಇದ್ದೇ ಇದೆ ಅನಿಸುತ್ತೆ. ಇದಕ್ಕೆಲ್ಲ ಸರಿಯಾಗಿ ಈಗಿನ ಹಾಸ್ಪಿಟಲ್ಗಳಲ್ಲಿ ಒಬ್ಬೊಬ್ರಿಗೂ ಒಂದೊಂದು ಸಿಮ್ಟಮಿಗೂ ಒಂದೊಂದು ಸೂಪರ್ ಸ್ಪೆಷಲಿಸ್ಟ್ ಇದ್ದಾರೆ ನಮ್ಮ ಥರ. ಸೊ ಏನೋ ಹೋದವ್ರಿಗೆ ಒಂದೊಂದು 2 ಮೆಡಿಸಿನ್ ಹಾಕಿದರೆ ಬೆಳಿಗ್ಗೆ 4, ಮಧ್ಯಾಹ್ನ 6, ರಾತ್ರಿ 8 ಮೆಡಿಸಿನ್ ತಗೊಂಡ್ರೆ ಎಂಥವರು ಪೇಷಂಟ್ ಆಗಿ ಹೋಗ್ತಾರೆ. ಸೊ ಇದಕ್ಕೆ ಸೊಲ್ಯೂಷನ್ ಈ ಲೈಫ್ ಸ್ಟೈಲ್ ಇಶ್ಯೂಯಿಂದಾಗಿ ಆಗಿರೋ ಪ್ರಾಬ್ಲಮಿಗೆ ಸರ್ಜರಿ ಅಲ್ಲ. ಒಂದೇ ತಾತಂದು ಏನಾದರೂ ಹೊಲ ಗದ್ದೆ ಇದ್ದರೆ ರೈತರ ಕೆಲಸ ಮಾಡಬೇಕು, ನೋಡ್ಕೊಳ್ಳೋದಲ್ಲ, ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲ, ಇನ್ಆರ್ಗ್ಯಾನಿಕ್ ಫಾರ್ಮಿಂಗ್. ಇಲ್ಲ ಕೈಕಾಲು ಕೆಸರಾಗಬಾರ್ದು ಅಂದರೆ 1 ಗಂಟೆ ಯೋಗ ಮಾಡಬೇಕು. ಇಲ್ಲ ಇದೆರಡಕ್ಕೂ ನಮ್ಗೆ ಪುರ್ಸೋತಿಲ್ಲ, ನಾವು ಬೆಂಗಳೂರಲ್ಲಿರೋದು ಅಂದರೆ 1 ಗಂಟೆ ಯೋಗ ಮಾಡಬೇಕು. ಇಲ್ಲ ಪ್ರತಿ 1 ತಿಂಗಳು 3 ತಿಂಗಳಿಗೆ ಒಂದ್ಸಲ ಡಾಕ್ಟ್ರು ಚೇಂಜ್ ಮಾಡಬೇಕು ಎಂಟರ್ಟೈನ್ಮೆಂಟಿಗೆ. ಎಸ್, ಹಂಗಾದ್ರೆ ನೀವು ಹೇಳ್ತಾ ಇರೋದು ಬೆನ್ನು ನೋವಿಗೂ ಈ ಸ್ಕೋಲಿಯಾಸಿಸ್ಗೂ ಸಂಬಂಧ ಇಲ್ಲ ಅಂತ. ನೆಗ್ಲೆಕ್ಟೆಡ್ ಸ್ಕೋಲಿಯೋಸಿಸ್ ಕ್ಯಾನ್ ಕಾಸ್ ಬ್ಯಾಕ್ ಪೇನ್, ಬಟ್ ಅದು ಈಸ್ ಡಿಫ್ರೆಂಟ್ ಫ್ರಮ್ ಗೂನು ಬೆನ್ನು. ಗೂನು ಬೆನ್ನು ಈಸ್ ಪೇನ್ಲೆಸ್. ದ ಸರ್ಜರಿ ಈಸ್ ನಾಟ್ ಫಾರ್ ಪೇನ್, ಇಟ್ ಈಸ್ ಫಾರ್ ಇಟ್ಸ್ ಲಾಂಗ್ ಟರ್ಮ್ ನ್ಯಾಚುರಲ್ ಹಿಸ್ಟ್ರಿ. ಅಂದರೆ ನೆಗ್ಲೆಕ್ಟ್ ಮಾಡಿದರೆ ಅದು ಹಾರ್ಟು ಲಂಗ್ಸ್ ಮೇಲೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಸರ್ಜರಿ ಮಾಡೋದು. ಇಟ್ ಈಸ್ ಯೂಶುವಲಿ ಇನ್ ದಿ ಅಪ್ಪರ್ ಬ್ಯಾಕ್ ವಿಚ್ ಇಸ್ ನಾಟ್ ಮೊಬೈಲ್.
ಲೋವರ್ ಬ್ಯಾಕ್ ನೀವು ಹೇಳ್ತಾ ಇರೋದು ಲೋ ಬ್ಯಾಕ್ ಅಥವಾ ನೆಕ್ ವಿಚ್ ಇಸ್ ಮೊಬೈಲ್ ಸೆಗ್ಮೆಂಟ್, ಅದರಲ್ಲಿ ನೋವು ಬಂದು ನೀವು ಆಪರೇಷನ್ ಮಾಡಿಸ್ಕೊಂಡ್ರೆ ನೆಕ್ಸ್ಟ್ ಲೆವೆಲ್ ಪ್ರಾಬ್ಲಮ್ ಆಗ್ಬೋದು, ಮೇಲ್ಗಡೆ ಆಗ್ಬೋದು, ಕೆಳಗಡೆ ಆಗ್ಬೋದು, ಅದು ಸರಿ. ಅದಕ್ಕೆ ನೀವು ಆ ಒಂದು ಇರೋ ಪ್ರಾಬ್ಲಮ್ ಯಾಕೆ ಬಂತು ಅಂತೇಳಿ ಅರ್ಥ ಮಾಡ್ಕೊಂಡು ಅದನ್ನು ರೆಕ್ಟಿಫೈ ಮಾಡಬೇಕು. ಇಲ್ಲಾಂದ್ರೆ ಆ ಲೆವೆಲ್ ಇದು ಮಾಡಿದರೆ ಮತ್ತೆ ಅದು ಡಾಕ್ಟ್ರೇ ಎಲ್ಲ ಮುಟ್ಟಿದ್ದಾರೆ ಅವರೇ ಎಲ್ಲ ಸರಿ ಮಾಡಬೇಕು ಅಂದರೆ ಆಗಲ್ಲ. ನಮ್ಮ ಬಾಡಿ ನಾವು ಅಂದಾಡಿಸಿದ್ರೇ ಅದು ಫ್ಲೆಕ್ಸಿಬಲ್ ಆಗಿರೋದು. ಮಗು ಬಳ್ಳಿ ಥರ ಇರೋದಕ್ಕೆ ಅದಕ್ಕೆ ನೋವಿಲ್ಲ. ನಾವೆಲ್ಲ ಒಂದು 25 ವರ್ಷ ಆಗಬೇಕಾದ್ರೆ ಚಾಕಿನ ಥರ ಆಗುತ್ತೆ, ಟೀಚರ್ಸ್ ಚಾಕ್. ನೋಡೋಕ್ಕೆ ಸ್ಟೌಟ್ ಆಗಿರ್ತೀವಿ, ಬಟ್ ಬೆಂಡ್ ಮಾಡಿದರೆ ಮುರಿತೀವಿ, ಒಂದು ಬಕೆಟಿಂದ ನೀರು ಎತ್ತಿದ್ರೆ ಮುರಿತೀವಿ, 2 ವೀಲರಲ್ಲಿ ಹೋದರೆ ಮುರಿತೀವಿ, ಆಟೋ ರಿಕ್ಷಾದಲ್ಲಿ ಹೋದರೆ ಮುರಿತೀವಿ. ಆಮೇಲೆ ನಾವು ಆರ್ಟಿಕಲ್ಸ್ ಬರಿತೀವಿ ಟೈಮ್ಸ್ ಆಫ್ ಇಂಡಿಯಾಕ್ಕೆ, ಬ್ಯಾಡ್ ರೋಡ್ಸ್, ಬೆಂಗಳೂರು ಶುಡ್ ಬಿ ಕಾಲ್ಡ್ ಹಂಪ್ ನಗರ್, ಸೋ ಮೆನಿ ಪಾಟ್ ಹೋಲ್ಸ್ ಇನ್ ಬ್ಯಾಂಗ್ಳೂರ್, ಅಲ್ವಾ? ಹಾಂ, ವಿ ಆರ್ ಮಾಸ್ಟರ್ಸ್ ಆಫ್ ಬ್ಲೇಮಿಂಗ್ ಅದರ್ಸ್, ವೇರ್ ಇನ್ ಪ್ರಾಬ್ಲಮ್ ಈಸ್ ವಿತ್ ಅಸ್, ವಿ ಆರ್ ನಾಟ್ ಫ್ಲೆಕ್ಸಿಬಲ್. ಆ ಫ್ಲೆಕ್ಸಿಬಿಲಿಟಿ ಅನ್ನೋದು ಬರಬೇಕಾದ್ರೆ ದಿನ ಯೋಗ ಮಾಡಬೇಕು, ಮನಸ್ಸು ನೆಮ್ಮದಿಯಾಗಿರ್ಬೇಕು, ಆವಾಗ ಬೆನ್ನು ಬರಲ್ಲ. ಇಲ್ಲ ಅಂದರೆ ಡಾಕ್ಟರ್ಸ್ ಚೇಂಜ್ ಮಾಡ್ತಾ ಇರಬೇಕು. ಓಕೆ ಡಾಕ್ಟರ್, ಈಗ ಈ ಸ್ಕೋಲಿಯಾಸಿಸ್ ನಮಗೆ ಬರೋದೇ ಬೇಡಪ್ಪ, ನಾವು ಯಾವ ಸರ್ಜರಿನೂ ಮಾಡಿಸ್ಕೊಳ್ಳೋದು ಬೇಡ, ಏನು ಬೇಡ, ಇದರಿಂದ ದೂರ ಇದ್ರೆ ಸಾಕು, ಯಾಕಂದರೆ ಮಕ್ಕಳಿಗೇನೆ ನೀವು ಹೆಚ್ಚಾಗಿ ಬರುತ್ತೆ ಇದು ಸ್ಟಾರ್ಟಿಂಗ್ ಅಂತ ಹೇಳ್ತಾ ಇದ್ರಿ. ಸೊ ಬರ್ದೇ ಇರೋ ರೀತಿ ಹೇಗೆ ನೋಡ್ಕೋಬೇಕು ಹಾಗಿದ್ರೆ ನಮ್ಮ ಲೈಫ್ ಸ್ಟೈಲನ್ನು? ಇಲ್ಲಮ್ಮ, ದೇವ್ರ ಪೂಜೆ ಮಾಡ್ಕೋಬೇಕು. ಇಟ್ ಈಸ್ ಇಡಿಯೋಪಥಿಕ್. ನಿಮ್ಗೆ ಯಾಕೆ ಬರ್ತಾ ಇದೆ ಅಂತೇಳಿ ಇವತ್ತಿನವರೆಗೆ ಗೊತ್ತಿಲ್ಲ. ಯಾವುದೋ ಒಂದು ದಿನ ಗೊತ್ತಾದರೆ ಆಮೇಲೆ ಅದಕ್ಕೆ ಮೇ ಬಿ ಎಟ್ ಸಮ್ ಪಾಯಿಂಟ್ ಒಂದು ಜೀನ್ಸ್ ಕಂಡು ಹುಡುಕೊಂಡ್ರೆ ಅದಕ್ಕೆ ಜೀನ್ ಮ್ಯಾನಿಪುಲೇಟ್ ಮಾಡಿ ಬಾರದೇ ಇರೋ ಹಾಗೆ ಮಾಡ್ಬೋದೋ ಏನೋ ಮುಂದೆ. ಇವತ್ತಿಗೆ ಅದಕ್ಕೆ ಏನು ಪ್ರಿವೆಂಟಿವ್ ಮೆಷರ್ ಇಲ್ಲ. ಓನ್ಲಿ ಟ್ರೀಟ್ಮೆಂಟ್ ಈಸ್ ಅರ್ಲಿ ಡಯಾಗ್ನೋಸಿಸ್ ಆ್ಯಂಡ್ ಬ್ರೇಸಿಂಗ್ ಎಕ್ಸಸೈಸ್. ಇದಿಷ್ಟು ಮಾಡಿಕೊಂಡ್ರೆ ಅಟ್ಲೀಸ್ಟ್ ಅದು ಸಿವಿಯರ್ ಡಿಗ್ರಿ ಹೋಗೋದಕ್ಕೆ ನಾವು ಪ್ರಿವೆಂಟ್ ಮಾಡ್ಬೋದು. ಒಂದು ವೇಳೆ 45-50 ಡಿಗ್ರಿ ಬಂತು ಅಂದರೆ ಸರ್ಜರಿಗೆ ಪ್ಲ್ಯಾನ್ ಮಾಡಿ ಅದಕ್ಕೆ ತಕ್ಕ ಹಾಗೆ ಸೂಕ್ತ ಜಾಗಕ್ಕೆ ಹೋಗಿ, ಅಂದರೆ ಫೆಸಿಲಿಟಿ ಇರೋ ಕಡೆ ಹೋಗಿ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಡಾಕ್ಟರ್, ಈಗ ಸ್ಟಾರ್ಟಿಂಗ್ ಚಿಕ್ಕ ಮಕ್ಕಳಿಗೆ ಈಗ ಫಾರ್ ಎಕ್ಸಾಂಪಲ್ ಸ್ಕೋಲಿಯಾಸಿಸ್ ಬಂದಿರುತ್ತೆ, ಸೊ ಅದು ತಂದೆ ತಾಯಿ ಗೊತ್ತಿರುತ್ತೆ. ಸೊ ಈಗ ನಾವೆಲ್ಲ ನೋಡ್ತಾ ಇರ್ತೀವಿ, ಬಗ್ಗಿದ್ರೆ, ಗೂನ್ ಬೆನ್ನಿದ್ರೆ, ಸೊ ಅದಕ್ಕೆಲ್ಲ ವ್ಯಾಯಾಮಗಳು ಇದ್ದೇ ಇರುತ್ತೆ, ಎಕ್ಸಸೈಸ್ ಇರುತ್ತೆ. ಸೊ ತಂದೆ ತಾಯಿ ಪ್ರತಿದಿನ ಮಕ್ಕಳಿಗೆ ವ್ಯಾಯಾಮ ಮಾಡೋದೆಲ್ಲ ಹೇಳ್ಕೊಡ್ತಾರೆ. ಸೊ ಮನೆಯಲ್ಲೇ ನಾವು ಆಸ್ಪತ್ರೆಗೆ ಹೋಗ್ದೇನೆ ನಾವು ಇದನ್ನ ಮೇಲ್ ಮಾಡ್ಕೊಂಡ್ಬಿಡೋಣ, ಸೊ ಇದರಿಂದ ದೂರ ಇಡೋಣ ಅಂತ ಹೇಳ್ಬಿಟ್ಟು ಸೊ ವ್ಯಾಯಾಮ ಮಾಡಿಸೋದು, ಆಟಕ್ಕೆ ಕಳಿಸೋದು, ಸೊ ಈ ರೀತಿ ಎಲ್ಲ ಮಾಡ್ತಿರ್ತಾರೆ ತಂದೆ ತಾಯಿ. ಸೊ ಅದರಿಂದ ನಾವು ಈ ಸ್ಕೋಲಿಯಾಸಿಸ್ ಕಡಿಮೆ ಮಾಡಬಹುದಾ ಅಥವಾ ಆಸ್ಪತ್ರೆಗೆ ಬರಬೇಕಾ ಅಂತ? ಇಟ್ ಶುಡ್ ಬಿ ಅಂಡರ್ ಸೂಪರ್ವಿಷನ್ ಮೇಡಮ್. ಅಂದರೆ ಸ್ಕೋಲಿಯೋಸಿಸ್ ಇದು ಎಲ್ಲ ಟ್ರೀಟ್ಮೆಂಟ್ ಗೈಡ್ಲೈನ್ಸ್ ಇರೋದು ಆ್ಯಂಗಲ್ ಮೇಲೆ. ಅದರಲ್ಲೂ ತುಂಬ ಡಿಸ್ಕ್ರಿಪೆನ್ಸಿ ಇದೆ. ಯಾಕಂದರೆ ಇವಾಗ ದೊಡ್ಡ ಹಾಸ್ಪಿಟ್ಲ್, ಇವಾಗ ಮೈನ್ ಮಣಿಪಾಲ್ ಹಾಸ್ಪಿಟ್ಲಿಗೆ ಹೋದರೆ ನಿಮಗೆ ಸ್ಟ್ಯಾಂಡಿಂಗ್ ಎಕ್ಸ್ರೇ ಫುಲ್ ರೇಡಿಯೋಗ್ರಾಫ್ ಬರುತ್ತೆ, 36 ಇಂಚಸ್ ಇದ್ದು. ಅಂದರೆ ಇಲ್ಲಿಂದ ಇಲ್ಲಿ ತನಕ ನಿಂತ್ಕೊಂಡು ಎಕ್ಸ್ರೇ ಮಾಡಬೇಕು, ಅದರಲ್ಲಿ ಮೆಜರ್ ಮಾಡೋದು. ನೀವು ಸಣ್ಣ ಪುಟ್ಟ ಕ್ಲಿನಿಕ್ಸಿಗೆ, ಡಯಾಗ್ನೋಸ್ಟಿಕ್ ಸೆಂಟ್ರಿಗೆ ಹೋದರೆ ಅವರು ನೆಕ್ಕಿದ್ದೊಂದು, ಬ್ಯಾಕಿದ್ದೊಂದು, ಇದರದ್ದೊಂದು ಮಲಗಿಸಿ ಮಾಡ್ತಾರೆ. ಆ ಮಲಗಿದ ಕೂಡಲೇ ಸ್ಕೋಲಿಯೋಸಿಸ್ ಕಮ್ಮಿ ಆಗುತ್ತೆ, ಫ್ಲ್ಯಾಟ್ ಆದ ಕೂಡಲೇ. ಸೊ ಆ್ಯಕ್ಚುಲಿ ಅದು ರಾಂಗ್ ಮೆಜರ್ಮೆಂಟ್. ಸೊ ನಿಮ್ಮ ಟ್ರೀಟ್ಮೆಂಟು ರಾಂಗ್ ಆಗುತ್ತೆ. ಸೊ ಆ ಎಕ್ಸ್ರೇ ಮೇಲೇ ಟೋಟ್ಲಿ ಡಿಪೆಂಡೆಂಟ್ ಆನ್ ಯುವರ್ ಟ್ರೀಟ್ಮೆಂಟ್. ಸೊ ಆ ಎಕ್ಸ್ರೇನೇ ತಪ್ಪಾದರೆ ನಿಮ್ಮ ಡಯಾಗ್ನೋಸಿಸ್ ತಪ್ಪು, ಟ್ರೀಟ್ಮೆಂಟ್ ತಪ್ಪಾಗುತ್ತೆ. ಹಾಗಾಗಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಯು ಗೋ ಟು ದಿ ರೈಟ್ ಸೆಂಟರ್ ವೇರ್ ದೇ ಡೀಲ್ ವಿತ್ ಚಿಲ್ಡ್ರನ್ ಲೈಕ್ ದಿಸ್. ಇಂಥ ಮಕ್ಕಳನ್ನು ಟ್ರೀಟ್ಮೆಂಟ್ ಮಾಡೋ ಫೆಸಿಲಿಟಿ, ಡಯಾಗ್ನೋಸಿಸ್ ಮಾಡೋ ಫೆಸಿಲಿಟಿ ಇರೋ ಕಡೆ ಹೋಗಿ ಅಂಥ ಚಿಕಿತ್ಸೆ ಮಾಡೋರ ಕೈಯಲ್ಲಿ ನೀವು ಸೂಪರ್ವೈಸ್ಡ್ ಕೇರ್ ತಗೊಂಡ್ರೆ ಅದನ್ನು ಪ್ರೋಗ್ರೆಸ್ ಆಗೋದನ್ನು ನಿಲ್ಲಿಸೋದಕ್ಕೆ ಚಾನ್ಸಸ್ ಇದೆ. ಬಟ್ ಡಿಸ್ಪೈಟ್ ಆ್ಯಂಡ್ ಇನ್ಸ್ಪೈಟ್ ಆಫ್ ಟ್ರೀಟ್ಮೆಂಟ್ ಇಟ್ ಕ್ಯಾನ್ ಸ್ಟಿಲ್ ಪ್ರೋಗ್ರೆಸ್ ಇನ್ ಸಮ್ ಚಿಲ್ಡ್ರನ್. ಆಮೇಲೆ ಸರ್ಜರಿ ಮಾಡಲೇಬೇಕಾಗತ್ತೆ. ಓಕೆ ಡಾಕ್ಟರ್, ನಿಜಕ್ಕೂ ಕೂಡ ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಟ್ರಿ ಸ್ಕೋಲಿಯಾಸಿಸ್. ಯಾಕಂದರೆ ಜನಕ್ಕೆ ಈ ಕುರಿತಾಗಿ ಅವೇರ್ನೆಸ್ ತುಂಬ ಕಡಿಮೆ ಇದೆ ನೀವು ಹೇಳ್ದಂತೆ. ಆ್ಯಂಡ್ ಇಷ್ಟೊಂದು ಮಾಹಿತಿ ಇದೆ ಈ ಸ್ಕೋಲಿಯಾಸಿಸಲ್ಲಿ ಅಂತ ಎಲ್ರಿಗೂ ಕೂಡ ಗೊತ್ತಿರೋದಿಲ್ಲ. ಸೊ ಆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ, ನಿಮಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಆರೋಗ್ಯವೇ ಭಾಗ್ಯ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.